ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಚೆಕ್ ಮಾಡಿ ನೋಡೋಣ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ಗೋಸ್ಕರ ನೀವು ಇವತ್ತಿನ ಈ ವಿಡಿಯೋನ ನೋಡ್ತಾ ಇದ್ದೀರಾ. ಆ ಒಂದು ಪರ್ಸನ್ನಿನ ಅನ್ಕನ್ಫೆಸ್ಡ್ ಫೀಲಿಂಗ್ಸ್ ಗಳೇನು ಅಂತ. ಅನ್ಕನ್ಫೆಸ್ಡ್ ಫೀಲಿಂಗ್ಸ್ ಅಂತ ಅಂದ್ರೆ ಅವ್ರು ಏನು ಸೀಕ್ರೆಟ್ ಆಗಿ ನಿಮ್ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ, ಅವ್ರು ಏನು ಹೇಳ್ಕೊಳ್ಬೇಕು, ಕನ್ಫೆಸ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಅಂತ ಅನ್ಕೊಂಡು ಅದನ್ನ ಕಾರಣಾಂತರಗಳಿಂದಾಗಿ ಮುಕ್ತವಾಗಿ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಆಗಿರೋದಿಲ್ಲ. ಸೊ ಅವರ ಈ ಎಲ್ಲ ಒಂದು ಅನ್ಕನ್ಫೆಸ್ಡ್ ಫೀಲಿಂಗ್ಸ್, ಅವರ ಈ ಎಲ್ಲ ಒಂದು ಸೀಕ್ರೆಟ್ ಫೀಲಿಂಗ್ಸ್ ಗಳೇನು, ಹಿಡನ್ ಫೀಲಿಂಗ್ಸ್ ಗಳೇನು, ನಿಮ್ ಬಗ್ಗೆ ಈ ಕನೆಕ್ಷನ್ ರಿಗಾರ್ಡಿಂಗ್, ಇದನ್ನೆಲ್ಲ ನಾವು ಇವತ್ತಿನ ರೀಡಿಂಗ್ ನಲ್ಲಿ ಚೆಕ್ ಮಾಡಿ ನೋಡೋಣ ಕಾರ್ಡ್ಸ್ ಗಳ ಮೂಲಕ. ಹಾಗಿದ್ರೆ ಇನ್ನೇನಕ್ಕೆ ತಡ, welcome to the channel Divine Call. I am a professional tarot card reader. I am Akashic reader and also a certified Reiki healer and a trauma healer and also I am a counselor. ನನಗೆ ಈ ಒಂದು ಸ್ಪಿರಿಚುವಲ್ ಜರ್ನಿನಲ್ಲಿ ಸುಮಾರು 6 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತದ್ದು ಅಂಡ್ ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು 1000ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ ನ ಮಾಡಿರುವಂತಹ ಒಂದು ಅನುಭವ ಇದೆ. ಸೊ ಹಾಗಾಗಿ ಈ ಒಂದು ಅನುಭವದ ಮೂಲಕ ಹಾಗೆ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ನ ಮೂಲಕ ನನಗೆ ನಿಮ್ಗೆಲ್ಲ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಇನ್ನೇನಕ್ಕೆ ತಡ, ಲೆಟ್ಸ್ ಬಿಗಿನ್. ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿದೆ ಅಂಡ್ ಇಟ್ಸ್ ಆಲ್ಸೋ ಕಲೆಕ್ಟಿವ್ ರೀಡಿಂಗ್. ಸೊ ಹಾಗಾಗಿ ಇಲ್ಲಿ ಫೈಲ್ಸ್ ಗಳಿರೋದಿಲ್ಲ ಅಂಡ್ ಇದನ್ನ ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ನೀವು ಯಾವಾಗ ನೋಡಿದ್ರು ಕೂಡ ನಿಮ್ಮ ಒಂದು ಸಿಚುಯೇಷನ್ಗೆ ಇದು ರೆಸೊನೇಟ್ ಆಗುವಂತದ್ದು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ನಾನು ಯಾವಾಗೆಲ್ಲ ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇರ್ತೀನಿ, ಆದಷ್ಟು ನೀವು ಶಫಲಿಂಗ್ ಪಾರ್ಟ್ ಮೇಲೆ ಫೋಕಸ್ ಮಾಡಿ ಅಂಡ್ ದಯವಿಟ್ಟು ಶಫಲಿಂಗ್ ಪಾರ್ಟ್ ನ ಸ್ಕಿಪ್ ಮಾಡದೆ ನೋಡಿ. ಓಕೆ, ಅಂಡ್ ಶಫಲ್ ಮಾಡಬೇಕಾದ್ರೆ ಈ ವ್ಯಕ್ತಿ ಬಗ್ಗೆನೇ ಹೆಚ್ಚು ಯೋಚನೆ ಮಾಡಿ. ಅಂಡ್ ಬಿಫೋರ್ ದಟ್ ಫಸ್ಟ್ ದಯವಿಟ್ಟು ಈ ಡೆಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಹೆಚ್ಚು ಈ ಡೆಕ್ ನ ಫೋಕಸ್ ಮಾಡಿ. ನಿಮ್ ಫೋಕಸ್ ಎಲ್ಲಾನು ದಯವಿಟ್ಟು ಈ ಡೆಕ್ ಮೇಲೆನೆ ತಗೊಂಡ್ ಬನ್ನಿ ಅಂಡ್ ಅವ್ರ ಮನಸ್ಸಿನಲ್ಲಿ ಅವ್ರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾ ನಿಮ್ಮ ಗಮನನ ಈ ಒಂದು ಡೆಕ್ ಮೇಲೆ ಫೋಕಸ್ ಮಾಡಿ. ಓಕೆ, ಒಂದು 2 ಮಿನಿಟ್ಸ್ ಅಟ್ ಲೀಸ್ಟ್ ಸ್ವಲ್ಪ ಕಾಮ್ ಆಗಿ ರಿಲ್ಯಾಕ್ಸ್ಡ್ ಆಗಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ ಈ ಡೆಕ್ ನೇ ಫೋಕಸ್ ಮಾಡಿ. ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡು ಕೂಡ ಫೋಕಸ್ ಮಾಡಬಹುದು, ನೋ ಪ್ರಾಬ್ಲಮ್. ಬಟ್ ಕೈಂಡ್ಲಿ ಪ್ಲೀಸ್ ಕಾನ್ಸಂಟ್ರೇಟ್ ಆರ್ ಪ್ಲೀಸ್ ಫೋಕಸ್ ಆನ್ ದಿಸ್ ಡೆಕ್. ಓಕೆ, ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಥಿಂಕ್ ಆಫ್ ದಿಸ್ ಪರ್ಸನ್, ಪ್ಲೀಸ್ ಡೂ ಥಿಂಕ್ ಆಫ್ ದಿಸ್ ಪರ್ಸನ್. ಹೆಚ್ಚು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಓಕೆ, ಯಾ, fine. So let's start. Please tell me, angels, please guide me. What are the unconfessed feelings? Unconfessed feelings ಏನು yours? Okay, what are the unconfessed feelings? ಅಂಡ್ ಆಲ್ಸೋ ನೀವೇನಾದ್ರು ನನ್ನ ಹತ್ರ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಅಂದ್ರೆ ನಾನು ಪರ್ಸನಲ್ ರೀಡಿಂಗ್ ಗೆ ಬೇಕಾಗಿರುವಂತಹ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನ ರೆಫರ್ ಮಾಡಿ ಕೂಡ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ನೀವು ನನ್ನ ಹತ್ರ ಟ್ಯಾರೋ ರಿಗಾರ್ಡಿಂಗ್ ಪರ್ಸನಲ್ ರೀಡಿಂಗ್ಸ್ ತಗೊಳ್ಬಹುದು, ಆಕಾಶಿಕ್ ರೀಡಿಂಗ್ ರಿಗಾರ್ಡಿಂಗ್ ಕೂಡ ಪರ್ಸನಲ್ ರೀಡಿಂಗ್ಸ್ ತಗೊಳ್ಬಹುದು, ಅಥವಾ ಹೀಲಿಂಗ್ಗೋಸ್ಕರನೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು, ಆರ್ ಕೌನ್ಸಿಲಿಂಗ್ಗೋಸ್ಕರನೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಥಿಂಕ್ ಆಫ್ ದಿಸ್ ಪರ್ಸನ್. ಈ ವ್ಯಕ್ತಿ ಹೆಸರನ್ನ ಒಂದು 2-3 ಟೈಮ್ಸ್ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಥಿಂಕ್ ಆಫ್ ದಿಸ್ ಪರ್ಸನ್. ವಾವ್, 9 ಆಫ್ ಕಪ್ಸ್. ಇಲ್ಲಿ ಫಸ್ಟ್ ಕಾರ್ಡ್ 9 ಆಫ್ ಕಪ್ಸ್ ಬಂದಿರೋಂಥದ್ದು. ಸೊ ಡೆಫಿನೆಟ್ ಆಗಿ ಯಾವ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ನೀವು ಇವತ್ತು ಕೇಳ್ತಾ ಇದ್ದೀರಾ, ಈ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾ ಇರುವಂತದ್ದು, ತುಂಬಾ ಡೀಪ್ ಫೀಲಿಂಗ್ಸ್ ಇರುವಂತದ್ದು ಈ ವ್ಯಕ್ತಿಗೆ ನಿಮ್ ಬಗ್ಗೆ. ಓಕೆ, ಅಂಡ್ ಆಲ್ಸೋ ಐ ಡೂ ಫೀಲ್ ಈ ವ್ಯಕ್ತಿಗೆ ಈ ವ್ಯಕ್ತಿ ಒಂಥರ ಸಾಕಷ್ಟು ನಿಮ್ಮನ್ನ ಒಂದು ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡ್ತಾರೆ. ಅವ್ರ ಮನಸ್ಸಿನಲ್ಲೇ ನಿಮ್ ಬಗ್ಗೆ ತುಂಬಾ ಒಂದು ಅಡ್ಮಿರೇಷನ್ ಇದೆ. ಅವ್ರ ಮನಸ್ಸಿನಲ್ಲೇ ನಿಮ್ ಬಗ್ಗೆ ತುಂಬಾ ಹೊಗಳುಕೊಳ್ತಾರೆ. ಓಕೆ, ಅಂಡ್ ನೀವು ಪ್ರಾಬಬ್ಲಿ ಐ ಡೂ ಫೀಲ್ ನೀವು ಯಾವ ತರ ವ್ಯಕ್ತಿ ಅಂತ ಅಂದ್ರೆ ತುಂಬಾನೇ ಒಂಥರ ಕ್ಲೀನ್ ಆಗಿರ್ತೀರ ಯಾವಾಗ್ಲೂ. ಅಂದ್ರೆ ನೀಟಾಗಿ ಐರನ್ ಕ್ಲೋತ್ಸ್ ಹಾಕೊಳ್ಳುವಂಥದ್ದು, ಕೋಮ್ ಮಾಡ್ಕೊಂಡಿರುವಂತದ್ದು, ನೀಟಾಗಿ ನಿಮ್ ತಲೆನ ಒಂಥರ ಸಮಥಿಂಗ್ ರಿಲೇಟೆಡ್ ಟು ಕ್ಲೆನ್ಲಿನೆಸ್ ಅಥವಾ ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್ ಅಲ್ವಾ, ಒಂದು ಟೈಡಿನೆಸ್ ಅಂತ ಏನ್ ಹೇಳ್ತಾರೆ, ನೀಟಾಗಿರುವಂತದ್ದು. ದಟ್ ಈಸ್ ಈ ಪರ್ಸನ್ಗೆ ತುಂಬಾನೇ ಹೊಗಳುಕೊಳ್ತಾರೆ. ಅದನ್ನ ಅವ್ರು ನೋಡಿದಾಗ ನಿಮ್ಮನ್ನ ಮನಸ್ಸಿನಲ್ಲೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್, ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್, ಅದು ತುಂಬಾನೇ ಇಷ್ಟ ಆಗುವಂಥದ್ದು ಈ ವ್ಯಕ್ತಿಗೆ. ಸೊ ಅದನ್ನೆಲ್ಲ ಅವ್ರ ಹತ್ರ ತುಂಬಾ ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡ್ಕೊಳ್ತಾರೆ. ಬಟ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಹ್ಯಾಸ್ ಲಾಟ್ ಆಫ್ ಫೀಲಿಂಗ್ಸ್ ಫಾರ್ ಯು, ತುಂಬಾನೇ ಎಮೋಷನ್ಸ್ ಇರುವಂತದ್ದು. ಅಂಡ್ ನೀವೊಂಥರ ಒಂದು ವಿಶ್ ಫುಲ್ಫಿಲ್ಮೆಂಟ್ ಅನ್ನೋ ತರ. ಓಕೆ, ಈ ವ್ಯಕ್ತಿಗೆ ಅಂದ್ರೆ ಅವ್ರದ್ದು ಏನೇ ಕೇಳಿದ್ರು ಅವ್ರ ಮನಸ್ಸಿನಲ್ಲಿ ಅವ್ರ ಲೈಫಲ್ಲಿ ಅದನ್ನ ನಡ್ಸ್ಕೊಡುವಂತ ಶಕ್ತಿ, ಅವ್ರದ್ದು ಏನೇ ಒಂದು ವಿಶ್ ಇದೆ ಅದನ್ನೆಲ್ಲಾನು ಈಡೇರಿಸ್ಕೊಳ್ಳುವಂತ ಶಕ್ತಿ ನಿಮ್ಗಿದೆ ಅನ್ನೋದು ಈ ವ್ಯಕ್ತಿಗೆ ಅನ್ಸುವಂತದ್ದು. ಓಕೆ, ಅಂಡ್ ಆಲ್ಸೋ ಲುಕ್ ಅಟ್ ದ ವೇ, ಈ ಕಾರ್ಡ್ ನ ನೋಡಿ ನೀವೇನೆ, ಇಲ್ಲಿ ನೋಡಿ ಈ ಕಾರ್ಡ್ ಅಲ್ಲಿ ಹೇಗೆ ಈ ವ್ಯಕ್ತಿ ಒಂಥರ 2 ಕೈ ಚಾಚ್ಬಿಟ್ಟು ಜಂಪ್ ಮಾಡ್ತಾ ಇರುವಂತದ್ದು ಗಾಳಿನಲ್ಲಿ. ಅಂಡ್ ಇಲ್ಲೆಲ್ಲ ದೇರ್ ಆರ್ ಲಾಟ್ ಆಫ್ ಕಪ್ಸ್ ಇರುವಂತದ್ದು. ಅಂಡ್ ಇಲ್ಲೆಲ್ಲ ಲಾಟ್ ಆಫ್ ಜ್ಯುವೆಲರಿ ಇದೆ, ಒಂದು ಟ್ರೆಷರ್ ಬಾಕ್ಸ್ ಇದೆ. ಆ ಟ್ರೆಷರ್ ಬಾಕ್ಸ್ ಅಲ್ಲಿ ಎಷ್ಟೊಂದು ಜ್ಯುವೆಲ್ಸ್ ಇದೆ. ಅಂಡ್ ಹಿಂದ್ಗಡೆ ಎಲ್ಲ ಸಂಪೂರ್ಣ ಗೋಲ್ಡನ್ ಲೈಟ್ ಕವರ್ ಆಗಿರುವಂತದ್ದು. ಓಕೆ,
ಸೊ ದಿಸ್ ಪರ್ಸನ್ಗೂ ಅಷ್ಟೇ, ಈ ವ್ಯಕ್ತಿಗೂ ಒಂಥರ ನೀವು ಒಂದು ಗೋಲ್ಡ್ ಅನ್ನೋ ತರ, ಒಂದು ಚಿನ್ನ, ಆ ಒಂದು ಒಂಥರ ಬೆಲೆ ಕಟ್ಟಕ್ಕಾಗದಿರೋಂಥ ವ್ಯಕ್ತಿ ಅನ್ನೋ ತರ ಫೀಲಿಂಗ್ ಈ ವ್ಯಕ್ತಿಗೂ ಕೂಡ, ಒಂಥರ ಒಂದು ಲಕ್ಕಿ ಚಾರ್ಮ್ ಅನ್ನೋ ತರ. ಅಂಡ್ ಐ ಡೂ ಫೀಲ್ ಸಾಕಷ್ಟು ಒಂಥರ ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ ಅವ್ರ ಲೈಫಲ್ಲಿ ತುಂಬಾ ಒಂಥರ ಇಂಪ್ರೂವ್ ಆಗಿದ್ದಾರೆ ಇನ್ ಟರ್ಮ್ಸ್ ಆಫ್ ಸಕ್ಸಸ್ ಆಗಿರ್ಬೋದು, ಕೆರಿಯರ್ ವೈಸ್ ಆಗಿರ್ಬೋದು, ಅಥವಾ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಆಗಿರ್ಬೋದು. ಸಾಕಷ್ಟು ಒಂದು ಇಂಪ್ರೂವ್ಮೆಂಟ್ಸ್ ನ ಈ ವ್ಯಕ್ತಿ ಕಂಡಿರುವಂತದ್ದು. ಸೊ ಹಾಗಾಗಿ ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ನೀವು ಅವರ ಲಕ್ಕಿ ಚಾರ್ಮ್ ಅನ್ನೋ ತರ ಫೀಲ್ ಆಗುತ್ತೆ. ಅಂಡ್ ಸಮ್ವೇರ್ ಐ ಆಮ್ ಹಿಯರಿಂಗ್ ದಟ್ ಪರ್ಫ್ಯೂಮ್. ಪ್ರಾಬಬ್ಲಿ ಐ ಡೂ ಫೀಲ್ ಈ ವ್ಯಕ್ತಿಗೆ ನೀವು ದ ವೇ ಯು ಸ್ಮೆಲ್ ಅಲ್ಲ ಅಂದ್ರೆ ಆ ಒಂದು ಪರ್ಫ್ಯೂಮ್ ಆಗಿರ್ಬೋದು, ಏನು ಆ ಫ್ರೇಗ್ರೆನ್ಸ್ ಆಗಿರ್ಬೋದು, ನೀವು ಯೂಸ್ ಮಾಡುವಂತ ಪರ್ಫ್ಯೂಮ್ ಸಮಥಿಂಗ್ ರಿಲೇಟೆಡ್ ಟು ಪರ್ಫ್ಯೂಮ್ ದಟ್ ದಿಸ್ ಪರ್ಸನ್ ಆಲ್ಸೋ ಅಡ್ಮೈರ್ಸ್ ಅ ಲಾಟ್. ತುಂಬಾ ಇಷ್ಟ ಆಗುವಂತದ್ದು ಈ ವ್ಯಕ್ತಿಗೆ. ಅಂಡ್ ಡೆಫಿನೆಟ್ ಆಗಿ ಒಂಥರ ಐ ಸೆಡ್ ಅಲ್ವಾ, ಒಂಥರ ನೀವೊಂದು ಆ ಒಂದು ಲಾಟ್ರಿ ಟಿಕೆಟ್ ತರ ಈ ವ್ಯಕ್ತಿಗೆ, ಆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಅನ್ನೋ ತರ. ಅಂಡ್ ನಿಮ್ ನೋಡಿದಾಗೆಲ್ಲ ಡೆಫಿನೆಟ್ ಆಗಿ ಈ ಪರ್ಸನ್ಗೆ ಒಂಥರ ತುಂಬಾನೇ ಖುಷಿ ಆಗುವಂತದ್ದು. ಡೆಫಿನೆಟ್ ಆಗಿ ಈ ವ್ಯಕ್ತಿ ಒಂಥರ ಮನ್ಸೊಳಗೆ ತುಂಬಾ ಖುಷಿ ಪಡ್ತಾರೆ, ಒಂಥರ ತುಂಬಾ ಎಕ್ಸೈಟ್ ಆಗ್ತಾರೆ. ಅಂಡ್ ನಾವು ತುಂಬಾ ಯಾರನ್ನಾರೊಬ್ರನ್ನ ಇಷ್ಟಪಟ್ಟಾಗ ಅವರ ಎದುರುಗಡೆ ಬಂದ್ರೆ ನಮ್ಗೆ ಹೆಂಗ್ ಫೀಲ್ ಆಗುತ್ತೆ, ಒಂಥರ ಹೊಟ್ಟೆಲೆಲ್ಲ ಚಿಟ್ಟೆ ಬಿಟ್ಟಂಗ ಆಗುತ್ತೆ, ಎದೆ ಬಡ್ತಾ ಹೆಚ್ಚಾಗುವಂತದ್ದು. ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿಗೂ ನಿಮ್ಮನ್ನ ನೋಡಿದಾಗ ಅವರ ಮನಸ್ಸಿನಲ್ಲಿ ಹೀಗೆ ಆಗುವಂತದ್ದು, ಹೊಟ್ಟೆಲೆಲ್ಲ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಲ್ವಾ. ನಾವ್ ಯಾರನ್ನಾರು ತುಂಬಾ ಇಷ್ಟಪಟ್ಟಾಗ ಅವ್ರು ಯಾವಾಗ ಎದುರುಗಡೆ ಬರ್ತಾರೆ, ಸೊ ಅದೇನೋ ಒಂಥರ ಖುಷಿ, ಅದು ಹೇಳ್ಕೊಳಿಕ್ ಆಗೋದಿಲ್ಲ. ಸೊ ಈ ವ್ಯಕ್ತಿಗೂ ಹಾಗೇನೆ ನಿಮ್ಮನ್ನ ನೋಡಿದ್ರೆ ಒಂಥರ ಹೊಟ್ಟೆ ಚಿಟ್ಟೆ ಬಿಟ್ಟಂಗ ಆಗೋದು, ಒಂಥರ ತುಂಬಾ ಎದೆ ಬಡ್ತಾ ಹೆಚ್ಚಾಗುವಂತದ್ದು. ಸೊ ಈ ತರ ಎಲ್ಲಾನು ಅನ್ಸುವಂತದ್ದು. ಬಟ್ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ನಿಮ್ ಬಗ್ಗೆ ತುಂಬಾನೇ ಎಮೋಷನ್ಸ್ ಇರುವಂತದ್ದು, ತುಂಬಾನೇ ಫೀಲಿಂಗ್ಸ್ ಇರುವಂತದ್ದು. ಅಂಡ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನೆಲ್ಲೋ ಇಲ್ಲಿ ಒಂದು ನಿಮ್ನ ಡಿಲ್ಯೂಷನ್ ಗೆ ತಳ್ತಾ ಇರುವಂತದ್ದು ಆಗಿರ್ಬೋದು, ಅಥವಾ ನಿಮ್ನ ಇಮ್ಯಾಜಿನೇಷನ್ ಗೆ ಜಸ್ಟ್ ಹಾಗೆ ಏನೋ ಹೇಳ್ತಾ ಇರುವಂತದ್ದು ಖಂಡಿತವಾಗ್ಲೂ ಅಲ್ಲ. ಬಿಕಾಸ್ ಇಲ್ಲಿ 9 ಆಫ್ ಕಪ್ಸ್ ಇರುವಂತದ್ದು. ಯಾರಿಗೆಲ್ಲ ಇದು ರೆಸನೇಟ್ ಆಗುತ್ತೆ, ಯು ಕ್ಯಾನ್ ಟೇಕ್ ಇಟ್. ಓಕೆ, ಸೊ ನಿಮ್ಗೆ ಯಾರಿಗೆ ಹೆಚ್ಚು ರೆಸನೇಟ್ ಆಗುತ್ತೆ ಅಂತ ಅನಿಸ್ತಾ ಇದೆ, ದಯವಿಟ್ಟು ನೀವು ಅದನ್ನ ನೋಡ್ಲಿಕ್ಕೆ ಕಂಟಿನ್ಯೂ ಮಾಡಬಹುದು. ಬಟ್ ದಿಸ್ ಕಾರ್ಡ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಒಂದು ವಿಶ್ ಫುಲ್ಫಿಲ್ಮೆಂಟ್ ನ, ಆ ಒಂದು ಎಮೋಷನಲಿ ಒಂಥರ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದನ್ನ ಇಂಡಿಕೇಟ್ ಮಾಡುವಂತ ಕಾರ್ಡ್. ಸೊ ಹಾಗಾಗಿ ಡೆಫಿನೆಟ್ ಆಗಿ ಈ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇರುವಂತದ್ದು. ಅಂಡ್ ಈ ಕಾರ್ಡ್ ನ ನೋಡಿ ಇನ್ನೊಂದು ಕೂಡ ನೀವು ಗಮನಿಸಬಹುದು, ಇಲ್ಲೆಲ್ಲ ಒಂಥರ ಅಲೆಗಳಿದೆ, ದರ್ ಆರ್ ಲಾಟ್ ಆಫ್ ವೇವ್ಸ್ ಇಲ್ಲಿ ಇರುವಂತದ್ದು. ಅಂಡ್ ಇದೆಲ್ಲ ಡೀಪ್ ಟೌನ್ ಅಲ್ಲಿ ಇದೆ, ಅಂದ್ರೆ ಒಂಥರ ನೀರು ಮೇಲ್ ಸರ್ಫೇಸ್ ಲೆವೆಲ್ ಅಲ್ಲಿ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಒಳಗಡೆ ಅಡಕೊಂಡಿರುವಂತದ್ದು ಈ ಕಾರ್ಡ್ ಅಲ್ಲಿ ಅಲ್ವಾ. ಸೊ ಹಾಗೇನೆ ಈ ವ್ಯಕ್ತಿಗೂ ಕೂಡ ನಾವು ಸಮುದ್ರನ ಯೂಶಲ್ ಆಗಿ ನೋಡಿರ್ತೀವಿ ಅಲ್ವಾ, ಎಲ್ಲರೂ ಸಮುದ್ರನ ಅಂದ್ರೆ ಓಷನ್ ಅಥವಾ ಸೀನ ಗಮನಿಸಿರ್ತೀವಿ. ಹೇಗಿರುತ್ತೆ ಅದು ಮೇಲ್ಗಡೆ, ನೀವು ಅದನ್ನ ನೋಡಿದ ತಕ್ಷಣ ಅದ್ರ ಆಳ ಎಷ್ಟಿದೆ ಅಂತ ನಾವು ಸಮುದ್ರದ ಆಳನ ಕಂಡುಹಿಡಿಯಕ್ಕಾಗತ್ತಾ? ಇಲ್ಲ ಅಲ್ವಾ. ಸೊ ಹಾಗೇನೆ ಈ ವ್ಯಕ್ತಿಗೂ ಅಷ್ಟೇ, ಮೇಲ್ಗಡೆ ನೀವು ನೋಡಿದ್ರೆ ಒಂಥರ ಅವ್ರೇನು ತೋರಿಸ್ಕೊಳ್ದೆ ಇರಬಹುದು ನಿಮ್ಮ ಹತ್ರ. ನಿಮ್ಗೆ ಅನ್ಸ್ಬೋದು ಈ ವ್ಯಕ್ತಿ ನಿಜವಾಗ್ಲೂ, ಸಪೋಸ್ ನೀವೇನಾದ್ರು ಇವಾಗ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಅನ್ಸ್ಬಹುದು, ನಿಜವಾಗ್ಲೂ ಈ ವ್ಯಕ್ತಿ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಾರೆ, ಯಾವತ್ತೂ ನನ್ಗೆ ಹಾಗೆ ಅನ್ಸೇ ಇಲ್ವಲ್ಲ ಅನ್ನೋ ತರ. ಬಟ್ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ಖಂಡಿತವಾಗ್ಲೂ ತುಂಬಾನೇ ಸಾಕಷ್ಟು ಪ್ರೀತಿ ಇರುವಂತದ್ದು. ಬಟ್ ಅದೆಲ್ಲ ಒಂಥರ ಒಳಗಡೆ ಬಚ್ಚಿಟ್ಕೊಂಡಿದ್ದಾರೆ, ತುಂಬಾ ಡೀಪ್ ಡೌನ್ ಅಲ್ಲಿ ಇದೆ. ಅದೆಲ್ಲ ಯಾವ್ದನ್ನು ಸರ್ಫೇಸ್ ಲೆವೆಲ್ ಅಲ್ಲಿ ಅವ್ರು ತೋರಿಸ್ಕೊಳ್ತಾ ಇಲ್ಲ. ಓಕೆ, ನಾನು ಆಗ್ಲೂ ಹೇಳಿದೆ, ತುಂಬಾನೇ ಒಂಥರ ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡುವಂತದ್ದು, ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮನ್ನ ನೋಡಿದಾಗ ಈ ವ್ಯಕ್ತಿಗೆ ಒಂಥರ ಖುಷಿ ಆಗುವಂತದ್ದು ಇರೋದು, ಓವರ್ವೆಲ್ಮಿಂಗ್ ಫೀಲಿಂಗ್ಸ್ ಏನಿದೆ ಅದು, ಇವೆಲ್ಲಾನು ಕೂಡ ಈ ವ್ಯಕ್ತಿ ಒಂಥರ ತುಂಬಾನೇ ಹೈಡ್ ಮಾಡ್ತಾ ಇರುವಂತದ್ದು, ಸೀಕ್ರೆಟ್ ಆಗಿ ಇಟ್ಕೊಂಡಿರುವಂತದ್ದು. ಸೊ ಲೆಟ್ ಸಿ ಮೋರ್. ಇನ್ನು ಒಂದೆರಡು ಕಾರ್ಡ್ಸ್ ನ ಪುಲ್ ಔಟ್ ಮಾಡಿ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಹೋಗೋಣ ರೀಡಿಂಗ್ ನಲ್ಲಿ. ಓಕೆ, ಸೊ ಲೆಟ್ ಸಿ. ಓಕೆ, ಸಿ ನಾನು ಹೇಳ್ದೆ ಅಲ್ಲ, ಇಲ್ಲಿ ನೋಡಿ ಯಾವ ಕಾರ್ಡ್ ಬಂದ್ರೆ ಕಿಂಗ್ ಆಫ್ ಕಪ್ಸ್ ಅಗೈನ್. ಸೊ ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್. ಓಕೆ, ಈ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ನ ತುಂಬಾನೇ ಪ್ರೀತಿ ಮಾಡ್ತಾ ಇರುವಂತದ್ದು. ನಾನು ಆಗ್ಲೂ ಕೂಡ ಹೇಳ್ದೆ, ಈಗಲೂ ಕೂಡ ಅದೇ ಹೇಳ್ತಾ ಇದ್ದೀನಿ. ಅಗೈನ್ ಅದು ಪ್ರೂವ್ ಆಗಿರುವಂತದ್ದು ವಿತ್ ದ ಕಿಂಗ್ ಆಫ್ ಕಪ್ಸ್ ಕಾರ್ಡ್. ಓಕೆ, ಸೊ ಕಿಂಗ್ ಆಫ್ ಕಪ್ಸ್ ಕಾರ್ಡ್ ಇರೋದ್ರಿಂದ ಯೂಶಲಿ ಕಿಂಗ್ ಆಫ್ ಕಪ್ಸ್ ಅಂತ ಅಂದ್ರೆ ಇಟ್ ಆಲ್ವೇಸ್ ಡಿಪಿಕ್ಟ್ಸ್ ಎಮೋಷನ್ಸ್. ಓಕೆ, ತುಂಬಾ ಡೀಪ್ ಎಮೋಷನ್ಸ್ ಯಾವಾಗ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಮೇಲೆ ಇರುತ್ತೆ ಅವಾಗಷ್ಟೇ ಈ ಕಾರ್ಡ್ ಬರುವಂತದ್ದು. ಸೊ ಖಂಡಿತವಾಗ್ಲೂ ಈ ಪರ್ಸನ್ಗೆ ಅಂದ್ರೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಸಾಕಷ್ಟು ಫೀಲಿಂಗ್ಸ್ ಇರುವಂತದ್ದು, ಡೀಪರ್ ಎಮೋಷನ್ಸ್ ಇರುವಂತದ್ದು. ನಾನು ಆಗ್ಲೂ ಹೇಳ್ದಂಗೆನೆ ಒಂಥರ ಓಷನ್ನಿನ ಡೆಪ್ತ್ ಎಷ್ಟಿದೆ ಅಷ್ಟು ಒಂಥರ ಆಳವಾಗಿರುವಂತದ್ದು. ಬಟ್ ತುಂಬಾ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ರೆ, ತುಂಬಾ ಹೈಡ್ ಮಾಡ್ಕೊಂಡಿರುವಂತದ್ದು. ಈ ವ್ಯಕ್ತಿ ಯಾವುದನ್ನು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ. ಓಕೆ, ಸೊ ಲುಕ್ ಅಟ್ ದ ವೇ ಈ ವ್ಯಕ್ತಿ ಇಲ್ಲಿ ನಿಂತ್ಕೊಂಡಿದ್ರೆ ಎಷ್ಟು ಸೈಲೆಂಟ್ ಆಗಿದ್ದಾರೆ ಅಲ್ವಾ. ಅಂಡ್ ಸಮುದ್ರದ ಒಳಗಡೆ ಇರುವಂತದ್ದು, ಸಿ ಇಲ್ಲಿ ಮೀನಿದೆ, ಇಲ್ಲಿ ಸ್ಟಾರ್ ಫಿಶ್ ಇರುವಂತದ್ದು, ಸಂವೇರ್ ಈ ವ್ಯಕ್ತಿ ಒಳಗಡೆ ಇರುವಂತದ್ದು. ಅಂಡ್ ಕಣ್ ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಅಷ್ಟೇ ಸೈಲೆಂಟ್ ಆಗಿ, ಏನು ಆಕ್ಷನ್ ಮಾಡ್ತಾ ಇಲ್ಲ. ಸೊ ಈ ವ್ಯಕ್ತಿನೂ ಅಷ್ಟೇ ತುಂಬಾ ಆಳದಲ್ಲಿ ಒಂಥರ ಭಾವನೆಗಳೇನಿದೆ ಅದೆಲ್ಲ ಆಳವಾಗಿದೆ, ತುಂಬಾ ಸೈಲೆಂಟ್ ಆಗಿರುವಂತದ್ದು, ಅದ್ಯಾವುದು ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ ನಿಮ್ ಮುಂದೆ ಕೂಡ. ಅಂಡ್ ಆಲ್ಸೋ ಐ ಡೂ ಫೀಲ್ ಏನೋ ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಇದೆ, ಅಂಡ್ ಈ ವ್ಯಕ್ತಿ ಆ ಒಂದು ಸ್ಪಾಟ್ ಅಲ್ಲಿ ನಿಮ್ಗೋಸ್ಕರ ಯಾವಾಗ್ಲೂ ಕಾಯ್ತಾ ಇರ್ತಾರೆ.
ಮೇ ಬಿ ನೀವು ಕಾಮನ್ ವರ್ಕ್ ಪ್ಲೇಸ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಅಂದ್ರೆ ಇದ್ರೆ ಎಲ್ಲೋ ಒಂದು ಕಾರಿಡಾರ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಇಬ್ರು ನೀವು ಒಟ್ಟಿಗೆ ಓದ್ತಾ ಇದ್ರೆ ಮೇ ಬಿ ಪ್ಯಾಂಟ್ರಿ ಅಥವಾ ಒಂದು ಕ್ಯಾಂಪಸ್ ಅಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಆಗಿರಬಹುದು, ಅಥವಾ ಮೇ ಬಿ ಫಿಟ್ಸ್ ನೈಬರ್ ಅಂದ್ರೆ ನಿಮ್ಮ ಎಲ್ಲೋ ಸಮ್ವೇರ್ ಅಂತ ಬಾಲ್ಕನಿ ಆಗಿರ್ಬೋದು. ಈ ತರ ಎಲ್ಲೋ ಒಂದ್ ಕಡೆ ಸಮ್ವೇರ್ ದಿಸ್ ಪರ್ಸನ್ ಯಾವಾಗ್ಲೂ ನಿಮ್ಗೋಸ್ಕರ ಕಾಯ್ಕೊಂಡು ನಿಂತಿರ್ತಾರೆ. ನೀವು ಬರೋದನ್ನ ಹೋಗೋದನ್ನೆಲ್ಲ ತುಂಬಾ ಅಬ್ಸರ್ವ್ ಮಾಡ್ತಾ ಇರೋವಂಥದ್ದು. ಓಕೆ, ಸೊ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಹೋಲ್ಡ್ಸ್ ಲಾಟ್ ಆಫ್ ಎಮೋಷನ್ಸ್, ಲಾಟ್ ಆಫ್ ಫೀಲಿಂಗ್ಸ್ ಇರುವಂತದ್ದು ನಿಮ್ಮ ಮೇಲೆ ಖಂಡಿತವಾಗ್ಲೂ. ಬಟ್ ಅದೆಲ್ಲಾನು ಒಂಥರ ಒಳಗಡೆ ಹೈಡ್ ಮಾಡ್ಕೊಂಡಿದ್ದಾರೆ, ತುಂಬಾ ಸೀಕ್ರೆಟಿವ್ ಆಗಿ ಇಟ್ಕೊಂಡಿರುವಂತದ್ದು. ಅವ್ರಿಗೆ ಮಾತ್ರ ಅದು ಗೊತ್ತು, ಬೇರೆ ಯಾರ ಹತ್ರನೂ ಅವ್ರು ಬಿಟ್ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನಿಮ್ಗೂ ಕೂಡ ನೋಡಿದ್ರೆ ಅನ್ಸ್ಬೋದು ಖಂಡಿತವಾಗ್ಲೂ ಈ ವ್ಯಕ್ತಿಗೆ ಇಲ್ವೇನೋ ನನ್ನ ಮೇಲೆ ಫೀಲಿಂಗ್ಸ್ ಅಂತ. ಬಟ್ ನೋ, ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಹೋಲ್ಡ್ಸ್ ಲಾಟ್ ಆಫ್ ಫೀಲಿಂಗ್ಸ್ ಫಾರ್ ಯು. ಓಕೆ, ನಾನು ಅದನ್ನ ಮತ್ತೆ ಹೇಳ್ತಾ ಇದ್ದೀನಿ ಬಿಕಾಸ್ 9 ಆಫ್ ಕಪ್ಸ್ ಪೇರ್ ಆಗಿರುವಂತದ್ದು ಕಿಂಗ್ ಆಫ್ ಕಪ್ಸ್ ಜೊತೆ. ಓಕೆ, ಬೋತ್ ಕೂಡ ಎರಡು ಕಾರ್ಡ್ಸ್ ಕೂಡ ಎಮೋಷನ್ಸ್ ನ ಡಿಪಿಕ್ಟ್ ಮಾಡುವಂತ ಕಾರ್ಡ್ಸ್ ಗಳು, ಸ್ಪೆಷಲಿ ಡೀಪರ್ ಎಮೋಷನ್ಸ್ ನ. ಇದೊಂದು ವಿಶ್ ಫುಲ್ಫಿಲ್ಮೆಂಟ್ ನ ಇಂಡಿಕೇಟ್ ಮಾಡೋ ಕಾರ್ಡ್ ಆದ್ರೆ ಇದು ಡೀಪರ್ ಎಮೋಷನ್ಸ್ ನ ಇಂಡಿಕೇಟ್ ಮಾಡುವಂತ ಕಾರ್ಡ್ಸ್. ಎರಡೂ ಕೂಡ ರಿಲೇಟ್ ಆಗಿರುವಂತದ್ದು ಎಮೋಷನಲ್ ಫುಲ್ಫಿಲ್ಮೆಂಟ್ ಬಗ್ಗೆನೆ. ಸೊ ಈ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇರುವಂತದ್ದು, ಎಮೋಷನ್ಸ್ ಇರುವಂತದ್ದು. ಸೊ ಲೆಟ್ಸ್ ಸಿ ಮೋರ್. ಸಮ್ವೇರ್ ಐ ಡೂ ಫೀಲ್ ಈ ವ್ಯಕ್ತಿ, ನೀವು ಈ ವ್ಯಕ್ತಿ ಲೈಫ್ ಅಲ್ಲಿ ಬಂದ ನಂತರ ಇವ್ರ ಹಾರ್ಟ್ ಚಕ್ರ ಅಂಡ್ ಆಲ್ಸೋ ಯುವರ್ ಸೇಕ್ರಲ್ ಚಕ್ರ ಅದು ತುಂಬಾ ಆಕ್ಟಿವೇಟ್ ಆಗಿರುವಂತದ್ದು. ಓಕೆ, ಸಮ್ವೇರ್ ಬಿಕಾಸ್ ಎಮೋಷನ್ಸ್ ಎಲ್ಲಾ ಕಾರ್ಡು ಕೂಡ, ಪ್ರತಿ ಕಾರ್ಡು ಬಂದಿರೋ 2 ಕಾರ್ಡು ಎಮೋಷನ್ಸ್ ನೇ ಡಿಪಿಕ್ಟ್ ಮಾಡ್ತಾ ಇರೋದ್ರಿಂದ ಸಮ್ವೇರ್ ದ ಹಾರ್ಟ್ ಚಕ್ರ ಆಕ್ಟಿವೇಟ್ ಮಾಡಿದ್ದೀರಾ ನೀವು. ಓಕೆ, ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್. ಅಂಡ್ ಆಲ್ಸೋ ದಿಸ್ ಪರ್ಸನ್ ಕುಡ್ ಬಿ ಅ ವಾಟರ್ ಸೈನ್. ಓಕೆ, ಕ್ಯಾನ್ಸರ್, ಪೈಸಸ್, ಸ್ಕಾರ್ಪಿಯೋ ಯಾವ್ದಾದ್ರು ಆಗಿರ್ಬೋದು. ಮೇ ಬಿ ಈ ವ್ಯಕ್ತಿ ಹೆಚ್ಚು ಒಂದು ವಾಟರ್ ಸೈನ್ ಗೆ ಬಿಲಾಂಗ್ ಆಗಿರುವಂತ ಪರ್ಸನ್. ಅಂಡ್ ಆಲ್ಸೋ ಐ ಡೂ ಫೀಲ್ ದಿಸ್ ಪರ್ಸನ್ ಈಸ್ ಇನ್ ಟು ಹೀಲಿಂಗ್. ಓಕೆ, ಸಮ್ ಹೀಲಿಂಗ್ ಜರ್ನಿನಲ್ಲಿ ಇರುವಂತದ್ದು ಈ ವ್ಯಕ್ತಿ, ಅಥವಾ ನೀವೇನೋ ಒಂದು ಹೀಲಿಂಗ್ ಜರ್ನಿನಲ್ಲಿ ಇರುವಂತದ್ದು ಇರಬಹುದು. ದಟ್ ಈಸ್ ವಾಟ್ ಐ ಆಮ್ ಪಿಕಿಂಗ್ ಅಪ್. ಓಕೆ, ಅಂದ್ರೆ ಮೇ ಬಿ ಟ್ಯಾರೋ ಕಾರ್ಡ್ ರೀಡರ್ಸ್ ಹತ್ರ ಹೋಗ್ತಾ ಇರುವಂತದ್ದಾಗಿರ್ಬೋದು, ಏನೋ ಒಂದು ಹೀಲಿಂಗ್ ಮಾಡಿಸ್ಕೊಳ್ಳುವಂತದ್ದಾಗಿರ್ಬೋದು, ಅಸ್ಟ್ರಾಲಜರ್ಸ್ ಹತ್ರ ಹೋಗುವಂತದ್ದಾಗಿರ್ಬೋದು. ಸೊ ಈ ತರ ಸಮಥಿಂಗ್ ಅಬೌಟ್ ಹೀಲಿಂಗ್ ಈಸ್ ವಾಟ್ ಐ ಆಮ್ ಪಿಕಿಂಗ್, ನಿಮ್ಮ ಸೈಡ್ ಇಂದ ಆಗಿರ್ಬೋದು ಅಥವಾ ಈ ವ್ಯಕ್ತಿ ಸೈಡ್ ಇಂದ ಆಗಿರ್ಬೋದು. ಲೆಟ್ಸ್ ಸಿ. ಓ ಮೈ ಗುಡ್ನೆಸ್, ಸಿ ಯಾರು ಬಂದ್ರು ನೋಡಿ, ಕ್ವೀನ್ ಆಫ್ ಕಪ್ಸ್. ಕಿಂಗ್ ಬಂದ ತಕ್ಷಣನೇ ಕ್ವೀನ್ ಕೂಡ ಬಂದಿದ್ದಾರೆ. ಮೇ ಬಿ ಐ ಡೂ ಫೀಲ್ ದಿಸ್ ಪರ್ಸನ್ ಕುಡ್ ಬಿ ಯುವರ್ ಡಿವೈನ್ ಕೌಂಟರ್ ಪಾರ್ಟ್ ಅಂತ. ಈ ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ಮ ಡಿವೈನ್ ಕೌಂಟರ್ ಪಾರ್ಟ್. ಓಕೆ, ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಲುಕ್ ಅಟ್ ದ ವೇ ಕಾರ್ಡ್ಸ್ ಹೆಂಗ್ ಬಂದಿದೆ ನೋಡಿ. ಕಿಂಗ್ ಬರ್ತಿದ್ದಂಗೆ ಅಗೇನ್ ಕ್ವೀನ್ ಕೂಡ ಶಿ ಆಲ್ಸೋ ಅರೈವ್ಡ್. ಓಕೆ, ಸೊ ಡೆಫಿನೆಟ್ ಆಗಿ ಇಟ್ಸ್ ಅ ವೆರಿ 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 ಡೀಪ್ ಕನೆಕ್ಷನ್. ತುಂಬಾ ಒಂಥರ ಸರ್ಫೇಸ್ ಲೆವೆಲ್ ಅಲ್ಲಿ ನೀವು ನೋಡಿದ ತಕ್ಷಣ ಇಟ್ಸ್ ಅನ್ ಆರ್ಡಿನರಿ ಕನೆಕ್ಷನ್ ಅನ್ನೋ ತರ ಇಲ್ಲ. ಜಸ್ಟ್ ಒಂದು ಗ್ಲಾನ್ಸ್ ಮಾಡೋದು, ಒಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥದ್ದು, ಒಂದು ಸ್ಟೇರ್ ಮಾಡುವಂಥದ್ದು, ಅಷ್ಟಕ್ಕೆ ಇದು ಸೀಮಿತ ಆಗಿರುವಂತದ್ದಲ್ಲ. ತುಂಬಾನೇ ಒಂದು ಡೀಪ್ ಕನೆಕ್ಷನ್. ಓಕೆ, ಡೀಪ್ ಆಗಿರುವಂತದ್ದು ಕನೆಕ್ಷನ್ ಇದು. ಅಂಡ್ ಸಮ್ವೇರ್ ಏಂಜಲ್ಸ್ ಗಾರ್ಡಿಂಗ್ ದಿಸ್ ಕನೆಕ್ಷನ್. ಏಂಜಲ್ಸ್ ಎಲ್ಲೋ ಒಂದ್ ಕಡೆ ತುಂಬಾ ಈ ಕನೆಕ್ಷನ್ ಗಾರ್ಡ್ ಮಾಡ್ತಾ ಇರುವಂತದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಲುಕ್ ಅಟ್ ದ ವೇ ಕಿಂಗ್ ಅಂಡ್ ಕ್ವೀನ್. ಇಲ್ಲಿ ನೋಡಿ ಹೇಗೆ ಇವರು ಇದರಲ್ಲಿ ಹೆಂಗೆ ಇಲ್ಲಿ ಒಂದು ಇದು ಬರ್ತಾ ಇದೆ, ಒಂದು ಎನರ್ಜಿ ಫೀಲ್ಡ್ ಕ್ರಿಯೇಟ್ ಆಗಿರುವಂತದ್ದು ಇವ್ರ ಸುತ್ತನೂ ಅಷ್ಟೇ ಅಲ್ವಾ. ಸಮ್ವೇರ್ ಡೆಫಿನೆಟ್ ಆಗಿ ಇಲ್ಲಿ ಏಂಜಲ್ಸ್ ಅಥವಾ ಯಾವುದೋ ಒಂದು ಹೈಯರ್ ಶಕ್ತಿ ನಿಮ್ಮ ಕನೆಕ್ಷನ್ ನ ಕಾಪಾಡ್ತಾ ಇರುವಂತದ್ದು. ಓಕೆ, ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ತುಂಬಾ ಸೀಕ್ರೆಟಿವ್ ಆಗಿದ್ದಾರೆ ನಿಮ್ಮ ಪರ್ಸನ್, ಐ ಹ್ಯಾವ್ ಟು ಸೇ ದಟ್. ಓಕೆ, ಬಿಕಾಸ್ ಸಿ ದಿಸ್ ಕಾರ್ಡ್ ನ ನೋಡಿ ನೀವು, ಈ ವ್ಯಕ್ತಿ ಹೇಗೆ ಕಣ್ ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದಾರೆ, ಏನು ಮಾಡ್ತಾ ಇಲ್ಲ. ಓಕೆ, ಎಲ್ಲಾನು ಫೀಲಿಂಗ್ಸ್ ಇದ್ರೂ ಕೂಡ ತುಂಬಾ ಸೀಕ್ರೆಟ್ ಆಗಿರುವಂತದ್ದು. ಸಮ್ವೇರ್ ಐ ಡೂ ಫೀಲ್ ಒಂಥರ ನಿಮ್ಮಿಬ್ರದ್ದು ಎಷ್ಟು ಚೆನ್ನಾಗಿ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ರೆ ಲುಕ್ ಅಟ್ ದ ವೇ ಒಂಥರ ನೀವಿಬ್ರು ಏನು ಮಾಡೋ ಹಾಗೆ ಇಲ್ಲ ಈ ಕನೆಕ್ಷನ್ ಅಲ್ಲಿ. ತನ್ನಷ್ಟಕ್ಕೆ ತಾನೇ ಎಲ್ಲಾನು ಬ್ಯಾಲೆನ್ಸ್ ಆಗುವಂಥದ್ದು. ಮೇ ಬಿ ನಿಮ್ ಎನರ್ಜೀಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರಬಹುದು, ಎಲ್ಲಾನು ಒಂಥರ ಬ್ಯಾಲೆನ್ಸಿಗೆ ಬರುವಂಥದ್ದು ಈ ಕನೆಕ್ಷನ್ ಅಲ್ಲಿ. ಅಂಡ್ ಆಲ್ಸೋ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನಿಮ್ ಇಬ್ರದ್ದು ಒಂಥರ ಒಂದು ಎನರ್ಜಿ ಮರ್ಜ್ ಆಗಿರ್ಬೋದು ಅಥವಾ ಸೋಲ್ ಮರ್ಜ್ ಅಂತ ಏನ್ ಹೇಳ್ತಾರೆ, ದಟ್ ಈಸ್ ವೆರಿ ಬ್ಯೂಟಿಫುಲ್. ಒಂಥರ ತುಂಬಾನೇ ಒಂಥರ ಇಂಟೆನ್ಸ್ ಆಗಿ ಆಗಿರುವಂತದ್ದು. ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಈ ವ್ಯಕ್ತಿ ನಿಮ್ ಎನರ್ಜೀಸ್ ನ ಈಸಿಯಾಗಿ ಹಿಂಗ್ ಪಿಕ್ ಮಾಡ್ತಾರೆ. ಓಕೆ, ಅಂದ್ರೆ ನೀವು ಸಪೋಸ್ ಏನಾದ್ರು ಸ್ಯಾಡ್ ಆಗಿದ್ರಿ ಅಂತ ಅನ್ಕೊಳ್ಳಿ, ಅಥವಾ ನೀವೇನೋ ಒಂಥರ ತುಂಬಾ ಖುಷಿ ಆಗಿದ್ರಿ ಅಂತ ಅನ್ಕೊಳ್ಳಿ, ನೀವೇನು ಹೇಳ್ದೆ ಕೂಡ ನಿಮ್ ಎನರ್ಜೀಸ್ ನ ಈ ವ್ಯಕ್ತಿ ಪಿಕ್ ಮಾಡುವಂತದ್ದು. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಕೂಡ ಈ ವ್ಯಕ್ತಿಯ ಎನರ್ಜೀಸ್ ನ ಪಿಕ್ ಮಾಡ್ತೀರಾ. ಅವ್ರು ಹೇಳ್ಕೊಂಡು ಕೂಡ ಹೇಳ್ದೇ ಇದ್ರು ಕೂಡ ಎಲ್ಲೋ ಸಮ್ವೇರ್ ಯು ಕ್ಯಾನ್ ಫೀಲ್ ಇಟ್. ನೀವಿಬ್ರು ಕೂಡ ಒಬ್ರನ್ನೊಬ್ರು ಸೆನ್ಸ್ ಮಾಡುವಂತದ್ದು. ಸೊ ವೆರಿ ಡಿವೈನ್ ಕನೆಕ್ಷನ್, ವೆರಿ ಡೀಪ್ ಕನೆಕ್ಷನ್. ಇದು ಸರ್ಫೇಸ್ ಲೆವೆಲ್ ಅಲ್ಲಿ ಮಾತ್ರ ಇರುವಂತದ್ದಲ್ಲ, ತುಂಬಾ ಇಂಟೆನ್ಸ್ ಆಗಿರುವಂತದ್ದು. ಅಂಡ್ ಈ ವ್ಯಕ್ತಿ ದ ವೇ ಈ ವ್ಯಕ್ತಿ ನಿಮ್ನ ನೋಡೋ ರೀತಿ ಆಗಿರ್ಬೋದು, ಈ ವ್ಯಕ್ತಿ ನಿಮ್ ಜೊತೆ ಆ ಒಂದು ಕನೆಕ್ಷನ್ ನ ಫೀಲ್ ಮಾಡುವಂತ ರೀತಿ ಆಗಿರಬಹುದು. ಮೇ ಬಿ ನಿಮ್ಮಿಬ್ರು ಮಧ್ಯೆ ಸಪರೇಷನ್ ನಡೀತಾ ಇರುವಂತದ್ದು ಇರಬಹುದು, ಅಥವಾ ಅಷ್ಟೊಂದು ಕಮ್ಯುನಿಕೇಶನ್ ಆಗ್ತಾ ಇಲ್ಲದೆ ಇರಬಹುದು, ಅಥವಾ ಕಮ್ಯುನಿಕೇಶನ್ ನಡೀದೇ ಇದ್ರೂ ಕೂಡ
ನಾನು ಹೇಳ್ದಂಗೆ ಈ ವ್ಯಕ್ತಿ ನಿಮ್ಮನ್ನ ಸೆನ್ಸ್ ಮಾಡ್ತಾರೆ, ನೀವು ಕೂಡ ಈ ವ್ಯಕ್ತಿನ ಸೆನ್ಸ್ ಮಾಡುವಂಥದ್ದು. Let's see more. Okay, Queen of Swords again. Okay. ಸಿ ಇಲ್ಲಿ ಕ್ವೀನ್ ಆಫ್ ಸ್ವೋರ್ಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಐ ಹ್ಯಾವ್ ಟು ಸೇ ದಿಸ್. ಡೆಫಿನೆಟ್ ಆಗಿ ಈ ವ್ಯಕ್ತಿ ತುಂಬಾನೇ ನಿಮ್ಮನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಇರೋಂಥದ್ದು. ಲುಕ್ ಅಟ್ ದ ವೇ, ಈ ಕಾರ್ಡ್ ನ ನೋಡಿ, ಈ ವ್ಯಕ್ತಿ ಹೇಗೆ ಕುತ್ಕೊಂಡು ಅವ್ರ ಗಲ್ಲದ ಮೇಲೆ ಕೈ ಇಟ್ಕೊಂಡು ಹೇಗೆ ನೋಡ್ತಾ ಇದಾರಲ್ವಾ ದೂರಕ್ಕೆಲ್ಲೋ, ಈ ವ್ಯಕ್ತಿನೂ ಕೂಡ ನಿಮ್ಮನ್ನ ತುಂಬಾನೇ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಇರೋಂಥದ್ದು. ರೈಟ್ ನಾವು ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮ್ ಬಗ್ಗೆ. ಓಕೆ, ಅಂದ್ರೆ ನಿಮ್ ಲೈಫಲ್ಲಿ ಏನಾಗ್ತಾ ಇದೆ, ನಿಮ್ ಲೈಫಲ್ಲಿ ಬೇರೆ ಯಾರಾದ್ರೂ ಇದಾರಾ, ಏನ್ ನಡೀತಾ ಇರ್ಬೋದು ನಿಮ್ ಜೀವನದಲ್ಲಿ, ಏನಾಗ್ತಾ ಇದೆ. ಸೊ ಇದನ್ನ ತುಂಬಾ ಕ್ಯೂರಿಯಸ್ ವೇನಲ್ಲಿ ಅಬ್ಸರ್ವ್ ಮಾಡ್ತಾ ಇದಾರೆ. ಬಟ್ ಇಲ್ಲಿ ಏನು ಟ್ವಿಸ್ಟ್ ಅಪ್ಪ ಅಂತ ಅಂದ್ರೆ, ನಿಮ್ಗೆ ಇದನ್ನ ಯಾವ್ದನ್ನು ಬಿಟ್ಕೊಡ್ತಾ ಇಲ್ಲ. ಅವ್ರ ಮುಂದೆ ಇದ್ರೂ ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ವ್ಯಕ್ತಿ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದಾರೆ ಇಷ್ಟೊಂದು ಡೀಪ್ ಆಗಿ ಅನ್ನೋ ತರ. ನಿಮ್ಗೆ ಅನ್ನಿಸ್ಬೋದು, ಇಲ್ಲ ನಾನೇ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ, ನಾನೇ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದೀನಿ, ಈ ವ್ಯಕ್ತಿ ನನ್ನ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಾದರೇ ಮಾಡ್ತಾ ಇಲ್ಲ ಅಂತ. ಬಟ್ ನೋ, ದಿಸ್ ಪರ್ಸನ್ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ, ಈ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಸರ್ಟನ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಸ್ಟಾಕ್ ಮಾಡುವಂತದ್ದಾಗಿರ್ಬೋದು, ಅಥವಾ ಯಾವ್ದಾದ್ರು ಫ್ರೆಂಡ್ಸ್ ನ ನಿಮ್ ಹಿಂದೆ ಬಿಟ್ಟು ಸ್ವಲ್ಪ ಅಬ್ಸರ್ವ್ ಮಾಡೋರು, ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಅವ್ರ ಲೈಫಲ್ಲಿ ಯಾರಾದ್ರೂ ಇದಾರ, ಏನ್ ನಡೀತಾ ಇದೆ ಅವ್ರ ಲೈಫಲ್ಲಿ, ಸೊ ಇದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡೋ ಅನ್ನೋ ತರ ಅವ್ರ ಫ್ರೆಂಡ್ಸ್ ಗಳಿಗೆ ಯಾರಿಗೋ ಹೇಳಿರೋಂಥದ್ದು ಕೂಡ ಇರಬಹುದು. ಬಟ್ ಖಂಡಿತವಾಗ್ಲೂ ಇದನ್ನು ತುಂಬಾನೇ ನಿಮ್ನ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಇದಾರೆ. ಬಟ್ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ನಿಮ್ಗೆ ಅದು ಇಲ್ಲೂ ಒಂದು ಚೂರು ಸುಳಿವು ಕೂಡ ಈ ವ್ಯಕ್ತಿ ಬಿಟ್ಕೊಡ್ತಾ ಇಲ್ಲ. ದಟ್ ನಾನು ನಿನ್ನ ಅಷ್ಟು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಾನು ನಿಮ್ಮನ್ನ ಅಷ್ಟೊಂದು ಒಂಥರ ನಿಮ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ಅನ್ನೋ ತರ ನಿಮ್ಗೆ ಎಲ್ಲೂ ಕೂಡ ಈ ವ್ಯಕ್ತಿ ಸುಳಿವು ಕೂಡ ಬಿಟ್ಕೊಡ್ತಾ ಇಲ್ಲ, ಒಂದ್ ಸಣ್ಣ ಸುಳಿವು ಕೂಡ ಬಿಟ್ಕೊಡ್ತಾ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಒಂಥರ ಅವ್ರು ಹಿಂಗೆ ಅಂತ ಅಂದ್ರೆ ಒಂದು ದುರ್ಬಿನ್ ಹಾಕಿ ನೋಡ್ತಾರೆ ಅಂತ ಹೇಳ್ತಾರಲ್ವಾ, ದುರ್ಬಿನ್ ಅದು ಟೆಲಿಸ್ಕೋಪ್ ಅಂತ ಏನ್ ಹೇಳ್ತಾರಲ್ವಾ, ಸೊ ಅಷ್ಟು ಇಂಟೆನ್ಸ್ ಆಗಿ ನಿಮ್ನ ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಪ್ರತಿಯೊಂದು ಮೂನು ಕೂಡ ಅವ್ರು ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಅಂದ್ರೆ ನೀವ್ ಎದುರುಗಡೆ ಬಂದಾಗ ನಿಮ್ಗೆ ಅನ್ನಿಸ್ಬಹುದು, ನಾನು ಆಗ್ಲೇ ಹೇಳ್ದೆ ಅಲ್ವಾ, ನಿಮ್ಮ ಹತ್ರ ಏನು ಬಿಟ್ಕೊಡ್ತಾ ಇಲ್ಲ ಅವರು, ದಟ್ ನಾನು ಈ ತರ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಈ ವ್ಯಕ್ತಿನ ಅನ್ನೋ ತರ. ಬಟ್ ನೀವು ಎದುರುಗಡೆ ಬಂದ್ರೆ ಒಂಥರ ತುಂಬಾ ಒಂಥರ ವಿಯರ್ಡ್ ಬಿಹೇವಿಯರ್ಸ್ ನ ತೋರಿಸಬಹುದು. ದಟ್ ಏನೋ ಇಂಟ್ರೆಸ್ಟೇ ಇಲ್ಲ ನನಗೆ, ಏನೋ ನಾನು ಬಾದರೇ ಮಾಡಲ್ಲ ಇವ್ರ ಬಗ್ಗೆ ಅನ್ನೋ ತರ. ಬಟ್ ನಿಮ್ಗೆ ಅವಾಗ ಏನ್ ಅನ್ಸುತ್ತೆ, ಓಕೆ ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ನನ್ಗೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ನಾನು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ, ಇವ್ರ ಬಗ್ಗೆ ನನ್ನ ಬಗ್ಗೆ ಏನೋ ಅಷ್ಟೊಂದು ಹೆಚ್ಚು ಆಸಕ್ತಿ ಇಲ್ಲ ಅಥವಾ ಕನ್ಸರ್ನ್ ಇಲ್ಲ ಅನ್ನೋ ತರ ನಿಮ್ಗೆ ಕೂಡ ಅನ್ನಿಸಬಹುದು. ಬಟ್ ಖಂಡಿತವಾಗ್ಲೂ ಈ ವ್ಯಕ್ತಿ ಅದನ್ನ ಬಿಟ್ಕೊಡ್ತಾ ಇಲ್ಲ ನಿಮ್ ಹತ್ರ. ಡೆಫಿನೆಟ್ ಆಗಿ ನಿಮ್ಮನ್ನ ತುಂಬಾನೇ ಸ್ಟಾಕ್ ಮಾಡ್ತಾ ಇರುವಂತದ್ದು, ತುಂಬಾ ಅಬ್ಸರ್ವ್ ಮಾಡ್ತಾ ಇದಾರೆ. ಅವ್ರಿಗೆ ಹೆಂಗೆ ಅಂತ ಅಂದ್ರೆ, ನಾನೇನಾದ್ರೂ ಇಗ್ನೋರ್ ಮಾಡೋ ತರ ಬಿಹೇವ್ ಮಾಡಿದ್ರೆ, ಲೆಟ್ ಸಿ ಇವ್ರ ರಿಯಾಕ್ಷನ್ ಹೇಗಿರುತ್ತೆ, ಇವ್ರು ಅದನ್ನ ಹೇಗೆ ಫೀಲ್ ಮಾಡ್ತಾರೆ, ಇವ್ರು ಅದನ್ನ ಹೆಂಗ್ ತಗೊಳ್ತಾರೆ ನೋಡೋಣ ಅನ್ನೋ ತರ ಈ ವ್ಯಕ್ತಿಗೆ. ಬಟ್ ನ್ಯಾಚುರಲ್ ಆಗಿ ನಿಮ್ಗೆ ಎಲ್ಲೂ ನೋಡಿದ್ರೆ ಈ ವ್ಯಕ್ತಿ ನನ್ನನ್ನೇನು ಅಬ್ಸರ್ವ್ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ನಾನು ತುಂಬಾ ಆಸಕ್ತಿ ತೋರಿಸ್ತಾ ಇದ್ದೀನಿ, ಈ ವ್ಯಕ್ತಿ ನನ್ನ ಬಗ್ಗೆ ಏನೋ ಆಸಕ್ತಿನೇ ತೋರಿಸ್ತಾ ಇಲ್ಲ ಅನ್ನೋ ತರ ಅನ್ನಿಸ್ಬೋದು. ಖಂಡಿತವಾಗ್ಲೂ ಅದು ಸತ್ಯ ಅಲ್ಲ. ಈ ವ್ಯಕ್ತಿಗೆ ಡೆಫಿನೆಟ್ ಆಗಿ ನಿಮ್ಮ ಮೇಲೆ ತುಂಬಾನೇ ಆಸಕ್ತಿ ಇರುವಂತದ್ದು. ಅಂಡ್ ತುಂಬಾನೇ ಒಂಥರ ನಾನು ಹೇಳ್ದಲ್ವ, ಇಟ್ಸ್ ಅ ವೆರಿ ಡಿವೈನ್ ಕನೆಕ್ಷನ್, ವೆರಿ ಒಂಥರ ಸ್ಟ್ರಾಂಗ್ ಅಂಡ್ ಇಂಟೆನ್ಸ್ ಕನೆಕ್ಷನ್ ಇರುವಂತದ್ದು ನಿಮ್ಮಿಬ್ರು ಮಧ್ಯ. ವ್ಯಕ್ತಿ ಒಂಥರ ಯಾರೋ ಕೆಲವ್ರ ಹತ್ರ ಮಾತ್ರ ನಿಮ್ ಬಗ್ಗೆ ಹೇಳ್ಕೊಳ್ತಾ ಇದಾರದು, ಬಟ್ ಎಲ್ಲಾರ ಹತ್ರನೂ ತುಂಬಾ ಆತರ ನಿಮ್ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂದ್ರೆ, ನೀವು ಈ ತರ ಇವ್ರಿದ್ದಾರೆ, ನಂಗೆ ಇವ್ರಂದ್ರೆ ಇಷ್ಟ ಅನ್ನೋ ತರ ಎಲ್ಲಾರ ಹತ್ರನೂ ತೋರಿಸ್ಕೊಳ್ಳೋ ತರ ಎಲ್ಲೂ ಅವ್ರು ಬಿಟ್ಕೊಡ್ತಾ ಇಲ್ಲ ಆಕ್ಚುಲಿ. ಓಕೆ, ತುಂಬಾ ಸೀಕ್ರೆಟಿವ್ ಆಗಿ ಇಟ್ಕೊಂಡಿದ್ದಾರೆ. ಸಿ ಈಗ ಪೇಜ್ ಆಫ್ ಪೆಂಟಕಲ್ಸ್ ಬಂದಿದೆ. ನಾನು ಹೇಳ್ದೆ ಅಲ್ವಾ, ಈ ವ್ಯಕ್ತಿ ತುಂಬಾನೇ ಎಲ್ಲಾರ ಹತ್ರನೂ ಹೇಳ್ಕೊಳ್ತಾ ಇಲ್ಲ, ಅವರಷ್ಟಕ್ಕೆ ಮಾತ್ರ ಅದನ್ನ ಸೀಮಿತ ಮಾಡ್ಕೊಂಡಿದ್ದಾರೆ. ಒಂದಿಬ್ರು ಅವ್ರು ತುಂಬಾ ಕ್ಲೋಸ್ ಅಂತ ಯಾರು ಅನ್ನಿಸ್ತಾರೆ ಅವ್ರ ಹತ್ರ ಬಿಟ್ಟು ಯಾರ ಹತ್ರನು ಈ ವ್ಯಕ್ತಿ ನಿಮ್ ಬಗ್ಗೆ ಫೀಲಿಂಗ್ಸ್ ಇದೆ ಅನ್ನೋ ತರ ಬಿಟ್ಕೊಡ್ತಾ ಇಲ್ಲ. ಅಂಡ್ ಅವ್ರು ಹೇಳ್ಕೊಂಡಿದ್ರು ಕೂಡ ನೀವೇ ಅದು ಅನ್ನೋ ತರ ಎಲ್ಲೂ ಹಿಂಟ್ ಕೂಡ ಕೊಟ್ಟಿಲ್ಲ ಯಾರಿಗೂ. ಮೇ ಬಿ ಹೇಳ್ಕೊಂಡಿದ್ರು ಕೂಡ ಈ ವ್ಯಕ್ತಿ ಯಾರೋ ಒಬ್ರು ಇದಾರೆ ನನ್ನ ಲೈಫಲ್ಲಿ, ಅವ್ರ ಕಂಡ್ರೆ ನನಗೆ ಇಷ್ಟ, ಈ ತರ ಇಂಟ್ರೆಸ್ಟ್ ಇದೆ ಅನ್ನೋ ತರ ತೋರ್ಸ್ಕೊಂಡಿರ್ಬೋದು, ಹೇಳ್ಕೊಂಡಿರ್ಬೋದು ಅಷ್ಟೇ, ಅದು ನೀವೇ ಅನ್ನೋ ತರ ಎಲ್ಲೂ ಕೂಡ ಈ ವ್ಯಕ್ತಿ ಬಿಟ್ಕೊಟ್ಟಿಲ್ಲ. ಓಕೆ, ಅಂಡ್ ಆಲ್ಸೋ ಇಲ್ಲಿ ನೋಡಿ ಪೇಜ್ ಆಫ್ ಪೆಂಟಕಲ್ಸ್ ಬಂದು ಕಿಂಗ್ ಆಫ್ ಕಪ್ಸ್ ಒಟ್ಟಿಗೆ ಪೇರ್ ಆಗಿರುವಂತದ್ದು. ಓಕೆ, ಸೊ ಹಾಗಾಗಿ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ತುಂಬಾ ಎಮೋಷನ್ಸ್ ಇದ್ರೂ ಕೂಡ ಅದೆಲ್ಲ ತುಂಬಾ ಗ್ರೌಂಡೆಡ್ ಆಗಿರುವಂತದ್ದು. ಒಂಥರ ತುಂಬಾ ಎಮೋಷನಲಿ ಇಂಬ್ಯಾಲೆನ್ಸ್ ಆಗಿಲ್ಲ ಈ ಪರ್ಸನ್. ಓಕೆನಾ, ತುಂಬಾ ಗ್ರೌಂಡೆಡ್ ಆಗಿದ್ದಾರೆ, ತುಂಬಾ ಒಂಥರ ಬ್ಯಾಲೆನ್ಸ್ ನ ಕೀಪ್ ಅಪ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇರುವಂತದ್ದು. ನಾನು ಹೇಳ್ದೆ ಅಲ್ವಾ, ಲುಕ್ ಅಟ್ ದ ವೇ, ಈ ಕಾರ್ಡ್ ನ ನೋಡಿ, ಈ ವ್ಯಕ್ತಿ ಈ ಕಾರ್ಡ್ ಮಧ್ಯೆ ಒಬ್ಬರೇ ನಿಂತಿರುವಂತದ್ದು ಅಂಡ್ ಒಂಟಿ ಕಾಲಲ್ಲಿ ನಿಂತ್ಕೊಂಡಿರೋ ಅವರ ಈ ಪೆಂಟಕಲ್ ನ ಹಿಡ್ಕೊಂಡಿರುವಂತದ್ದು. ರೈಟ್, ಸೊ ಒಂಟಿ ಕಾಲಲ್ಲಿ ಇರೋದ್ರಿಂದ ಅಂಡ್ ಆಲ್ಸೋ ಈ ಒಂದು ಪೇಜ್ ಆಫ್ ಪೆಂಟಕಲ್ಸ್ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಜೊತೆ ಪೇರ್ ಆಗಿರೋದ್ರಿಂದ ಈ ವ್ಯಕ್ತಿ ತುಂಬಾ ಒಂಥರ ಎಮೋಷನಲಿ ವೆರಿ ಬ್ಯಾಲೆನ್ಸ್ಡ್ ಪರ್ಸನ್, ವೆರಿ ಗ್ರೌಂಡೆಡ್ ಪರ್ಸನ್. ಎಲ್ಲಾನು ತುಂಬಾ ಅವರಷ್ಟಕ್ಕೆ ಮಾತ್ರ ಅವರು ಕೀಪ್ ಅಪ್ ಮಾಡ್ಕೊಂಡಿದ್ದಾರೆ. ತುಂಬಾ ಒಂಥರ ಸೀಕ್ರೆಟಿವ್ ಆಗಿ ಎಲ್ಲಾನು ನಿಮ್ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ಅದನ್ನ ಬಿಟ್ಕೊಡ್ತಾ ಇಲ್ಲ. ಈ ವ್ಯಕ್ತಿ ಹೆಂಗೆ ಅಂತ ಅಂದ್ರೆ, ಯಾವುದನ್ನು ಕೂಡ ಒಂಥರ ತುಂಬಾ ರಿಸ್ಕಿ ಮೂವ್ ಮಾಡುವಂತಹ ವ್ಯಕ್ತಿ ಅಲ್ಲ. ಓಕೆ, ಅಂದ್ರೆ ಪ್ರತಿಯೊಂದನ್ನು ದೇ ವಿಲ್ ಮೇಕ್ ಶೋರ್, ನಾನು ಏನು ಒಂದು ಹೆಜ್ಜೆ ಇಡ್ತಾ ಇದ್ದೀನಿ ಇದು ಕರೆಕ್ಟ್ ಆಗಿದ್ಯಾ ಇಲ್ವಾ
ಪ್ರತಿಯೊಂದು ಐಡಿಯಾ ಅವ್ರು ಏನ್ ತಲೆಯಲ್ಲಿ ಓಡ್ತಾ ಇದೆ ಈ ಕನೆಕ್ಷನ್ ರಿಗಾರ್ಡಿಂಗ್ ಅಥವಾ ನಿಮ್ ರಿಗಾರ್ಡಿಂಗ್ ಅದೆಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಂಡ್ ಮೇಲೇನೆ ಕೂಡ ಈ ವ್ಯಕ್ತಿ ಒಂದು ಮುಂದುವರಿಯುವಂತದ್ದು. ಅಂಡ್ ನಂತರ ಅವ್ರಿಗೆ ಹೆಂಗೆ ಅಂತ ಅಂದ್ರೆ ಅವ್ರು ಏನೋ ಒಂದು ಪರ್ಸೀವ್ ಮಾಡ್ತಾ ಇದಾರೆ ಅವ್ರ ಲೈಫಲ್ಲಿ ಅಂತ ಅಂದ್ರೆ ಎನಿಥಿಂಗ್ ಇಟ್ ಕುಡ್ ಬಿ. ಸಪೋಸ್ ಈ ಕನೆಕ್ಷನ್ ಅಲ್ಲಿ ನೀವು ಅಂತಾನೆ ತಗೊಂಡ್ರು ಕೂಡ ನಿಮ್ಮನ್ನ ಅವ್ರು ಪರ್ಸೀವ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮನ್ನ ಅವ್ರ ಲೈಫಲ್ಲಿ ಒಳಗಡೆ ಬಿಟ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಅಂತ ಅಂದ್ರೆ ಅವ್ರಿಗೆ ಅದು ಒಂಥರ ಕನ್ಫರ್ಮೇಶನ್ ಸಿಗಬೇಕು ದಟ್ ನಾನೇನ್ ಫೀಲ್ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಇಂಟೆನ್ಸ್ ಆಗಿ ಈ ವ್ಯಕ್ತಿ ಬಗ್ಗೆ ಫೀಲಿಂಗ್ಸ್ ನ ಇಟ್ಕೊಂಡಿದ್ದೀನಿ, ಎಮೋಷನ್ಸ್ ನ ಇಟ್ಕೊಂಡಿದ್ದೀನಿ, ಅಷ್ಟೇ ಇಂಟೆನ್ಸ್ ಆಗಿ ಈ ವ್ಯಕ್ತಿನೂ ಕೂಡ ನನ್ನ ಬಗ್ಗೆ ಫೀಲ್ ಮಾಡ್ತಾ ಇದಾರ, ಇದು ಒಂದು ಮ್ಯೂಚುವಲ್ ಕನೆಕ್ಷನ್ ಆಗಿದ್ಯಾ ಏನು. ಸೊ ಇದನ್ನೆಲ್ಲ ತಿಳ್ಕೊಂಡ್ ನಂತರನೇ ಈ ವ್ಯಕ್ತಿ ಮುಂದುವರಿಯುವಂತದ್ದು. ಒಂದ್ ಕಡೆ ಇದು ಒಂದು ಒನ್ ಸೈಡೆಡ್ ಲವ್ ಅನ್ನೋ ತರ ಆಗ್ಬಾರ್ದು. ಸೊ ಇದು ಎರಡು ಟೂ ವೇ ಸ್ಟ್ರೀಟ್ ಅನ್ನೋ ತರ ಇರಬೇಕು. ಸೊ ಅವಾಗಷ್ಟೇ ನಾನು ಏನಾದ್ರು ಮುಂದುವರಿತೀನಿ ಅನ್ನೋ ತರ ಈ ವ್ಯಕ್ತಿಗೆ. ಅಂಡ್ ಮೇ ಬಿ ನೀವು ಏನಾದ್ರೂ ಈ ವ್ಯಕ್ತಿ ಹತ್ರ ಕನ್ಫ್ಯೂಸ್ ಮಾಡ್ಕೊಂಡಿರಬಹುದು ಅಥವಾ ಇಷ್ಟ ಅನ್ನೋ ತರ ತೋರ್ಸ್ಕೊಂಡಿದ್ರು ಕೂಡ ಸ್ಟಿಲ್ ಈ ವ್ಯಕ್ತಿಗೆ ಒಂಥರ ಸರ್ಟನ್ ಥಿಂಗ್ಸ್ ಇನ್ನೂ ಒಂಥರ ಅನ್ಕ್ಲಿಯರ್ ಆಗಿರುವಂತದ್ದು, ಇನ್ನೂ ಒಂಥರ ಕ್ಲಾರಿಟಿ ಸಿಕ್ಕಿಲ್ದೇ ಇರುವಂತದ್ದು. ಸೊ ಹಾಗಾಗಿ ಈ ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಾ ಇರುವಂತದ್ದು, ಇನ್ನೂ ನಿಮ್ ಮುಂದೆ ಬರೋದಕ್ಕೆ ಒಂಥರ ಇನ್ನೂ ಸ್ವಲ್ಪ ಇದು ರೈಟ್ ಟೈಮ್ ಅಲ್ಲ ಅನ್ನೋ ತರ ಈ ವ್ಯಕ್ತಿ ಫೀಲ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ಲೆಟ್ಸ್ ಪುಲ್ ಔಟ್. ಇನ್ನೂ ಒಂದು 2 ಕಾರ್ಡ್ಸ್ ನಾವು ಪುಲ್ ಔಟ್ ಮಾಡಿ ನೋಡೋಣ ಏನ್ ಈ ವ್ಯಕ್ತಿ ಇನ್ನು ಏನ್ ಸೀಕ್ರೆಟ್ ಫೀಲಿಂಗ್ಸ್ ಅವ್ರದ್ದು ಏನಿದೆ, ಇನ್ನು ಅವ್ರು ಏನ್ ಕನ್ಫ್ಯೂಸ್ ಮಾಡ್ಕೊಳ್ಬೇಕು ಅನ್ನೋ ತರ. ಓಕೆ, universe, please tell me what are the feelings. Okay, ace of cups, ace of wands. Okay, fine. ಸೊ ರೈಟ್ ನಾವ್ ಈ ವ್ಯಕ್ತಿ ಅವ್ರ ಎಮೋಷನ್ಸ್ ನೆಲ್ಲಾನು ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋ ಒಂದು ಪ್ರಯತ್ನ ಪಡ್ತಾ ಇರೋಂಥದ್ದು. ರೈಟ್ ನಾವ್ ಈ ವ್ಯಕ್ತಿ ಅವರ ಎಮೋಷನ್ಸ್ ಎಲ್ಲ ತುಂಬಾ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂತ ಒಂದು ಪ್ರಯತ್ನ ಪಡ್ತಾ ಇರುವಂತದ್ದು. ಅಂಡ್ ಸಿನ್ಸ್ ಇಲ್ಲಿ ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ, ಏಸ್ ಆಫ್ ವಾಂಡ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ನಿಮ್ಮಿಬ್ರು ಮಧ್ಯೆ ಏನೋ ಒಂದು ಇಂಟಿಟಿವ್ ಕನೆಕ್ಷನ್ ಇದೆ, ಒಂದು ಸ್ಟ್ರಾಂಗ್ ಇಂಟಿಟಿವ್ ಕನೆಕ್ಷನ್ ಇರುವಂತದ್ದು. ನಾನು ಬಿಗಿನಿಂಗ್ ಆಫ್ ದ ವಿಡಿಯೋನಲ್ಲೂ ಕೂಡ ನಿಮ್ಗೆ ಅದನ್ನೇ ಹೇಳಿದೆ, ನಿಮ್ಮಿಬ್ರು ಎನರ್ಜೀಸ್ ಎಷ್ಟು ಸ್ಟ್ರಾಂಗ್ ಆಗಿ ಮರ್ಜ್ ಆಗಿದೆ, ಒಂದು ಸೋಲ್ ಮರ್ಜ್ ಆಗಿರುವಂತದ್ದು. ನೀವೇನು ಹೇಳ್ದೇನು ಕೂಡ ಇಬ್ರು ಒಬ್ರೊಬ್ರು ಎನರ್ಜೀಸ್ ನ ಪಿಕ್ ಮಾಡ್ತೀರಾ, ಇಬ್ರು ಒಬ್ರೊಬ್ರನ್ನ ಸೆನ್ಸ್ ಮಾಡ್ತೀರಾ ಅನ್ನೋ ತರ ನಾನು ಅವಾಗ್ಲೂ ಕೂಡ ಹೇಳಿದೆ. ಸಿನ್ಸ್ ಏಸ್ ಆಫ್ ವಾಂಡ್ಸ್ ಇಸ್ ಆಲ್ಸೋ ಅಗೈನ್ ಬಂದಿರೋದ್ರಿಂದ ಡೆಫಿನೆಟ್ ಆಗಿ ನಿಮ್ಮಿಬ್ರು ಮಧ್ಯೆ ಏನೋ ಒಂದು ಸ್ಟ್ರಾಂಗ್ ಇಂಟಿಟಿವ್ ಕನೆಕ್ಷನ್ ಇರುವಂತದ್ದು. ಅಂಡ್ ಡೆಫಿನೆಟ್ ಆಗಿ ದೇರ್ ಇಸ್ ಲಾಟ್ ಆಫ್ ಅಟ್ರಾಕ್ಷನ್. ಅಂಡ್ ನಿಮ್ಮ ಕಣ್ಗಳು ಸ್ಪೆಷಲಿ ಈ ವ್ಯಕ್ತಿಗೆ ತುಂಬಾನೇ ಇಷ್ಟ ಆಗಿರುವಂತದ್ದು. ಲುಕ್ ಅಟ್ ದ ವೇ ಈ ಕಾರ್ಡ್ ಅಲ್ಲಿನೂ ಕೂಡ ಹೇಗೆ ಒಂದು ಈ ಲೇಡಿ ಕಣ್ಣು ಎಷ್ಟು ಅದರ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸಮ್ವೇರ್ ಈ ವ್ಯಕ್ತಿಗೂ ಕೂಡ ನಿಮ್ ಕಣ್ಣು ಅಂದ್ರೆ ತುಂಬಾನೇ ಒಂಥರ ಮ್ಯಾಜಿಕ್ ಅನ್ನೋ ತರ, ಏನೋ ಒಂದು ಒಂಥರ ಮಿರಾಕಲ್ ಇದೆ ನಿಮ್ ಕಣ್ಣಲ್ಲಿ ಅನ್ನೋ ತರ, ಅಥವಾ ಏನೋ ಒಂದು ಮಿಸ್ಟ್ರಿ ಕ್ಯಾರಿ ಮಾಡ್ತೀರಾ ನೀವು ಅನ್ನೋ ತರ. ಇಟ್ಸ್ ವೆರಿ ಬ್ಯೂಟಿಫುಲ್ ಅನ್ನೋ ತರ ಈ ವ್ಯಕ್ತಿಗೆ ಫೀಲ್ ಆಗುವಂತದ್ದು. ಅಂಡ್ ಐ ಆಲ್ಸೋ ಡೂ ಫೀಲ್ ನಿಮಗೆ ನಿಮ್ಮ ಹಣೆ ಸ್ವಲ್ಪ ಅಗ್ಲ ಇರುವಂತದ್ದು ಇರಬಹುದು, ಅಥವಾ ಈ ವ್ಯಕ್ತಿಗೆ ಅವರ ಹಣೆ ಸ್ವಲ್ಪ ಅಗ್ಲ ಇರುವಂತದ್ದು ಇರಬಹುದು ಮೇ ಬಿ. ಓಕೆ, ದಟ್ ಈಸ್ ವಾಟ್ ಐ ಫೀಲ್. ಬಟ್ ಅಫ್ಕೋರ್ಸ್ ದರ್ ಇಸ್ ಲಾಟ್ ಆಫ್ ಅಟ್ರಾಕ್ಷನ್. ಅಂಡ್ ಆಲ್ಸೋ ಇದು ಒಂಥರ ಹೆಂಗೆ ಅಂತ ಅಂದ್ರೆ ಏನು ಒಂಥರ ತುಂಬಾನೇ ಆಕ್ಟಿವ್ ಕನೆಕ್ಷನ್ ಅಲ್ಲ, ತುಂಬಾ ಸೀಕ್ರೆಟಿವ್ ಆಗಿ ತುಂಬಾ ಸೈಲೆಂಟ್ ಆಗಿ ಮೂವ್ ಆಗ್ತಾ ಇದೆ. ಇಬ್ರು ಒಬ್ರೊಬ್ರ ಹತ್ರ ಬಿಟ್ಕೊಡ್ತಾ ಇಲ್ಲ ನಂಗೆ ಇಷ್ಟ ಅನ್ನೋ ತರ. ಬಟ್ ಒಂಥರ ಎಲ್ಲಾನು ಕಮ್ಯುನಿಕೇಶನ್ ತುಂಬಾ ಮಿನಿಮಲ್ ಆಗಿರ್ಬೋದು ಅಥವಾ ಇಲ್ದೇನೂ ಕೂಡ ಇರಬಹುದು. ಬಟ್ ಇಟ್ಸ್ ಆಲ್ ವೇನ್ ಅ ವೆರಿ ಸೀಕ್ರೆಟಿವ್ ವೇ ನಲ್ಲಿ ನಡೀತಾ ಇರುವಂತದ್ದು, ಒಂಥರ ಹಿಡನ್ ವೇ ನಲ್ಲಿ ಕನೆಕ್ಷನ್ ಮೂವ್ ಆಗ್ತಾ ಇರುವಂತದ್ದು. ಓಕೆ, ಲೆಟ್ಸ್ ಸಿ ಇನ್ನೂ ಏನು ಅವರ ಸೀಕ್ರೆಟ್ ಕನ್ಫೆಷನ್ಸ್ ಏನು ಅನ್ನೋದನ್ನ ಇನ್ನೊಂದು 2 ಕಾರ್ಡ್ಸ್ ಗಳನ್ನ ಪುಲ್ ಮಾಡಿ ನಾವು ನೋಡೋಣ. ಓಕೆ, ಅವ್ರ ಫೀಲಿಂಗ್ಸ್ ಏನು, ಅವ್ರ ಹಿಡನ್ ಫೀಲಿಂಗ್ಸ್ ಏನು, ಅವ್ರ ಹಿಡನ್ ಎಮೋಷನ್ಸ್ ಏನು ನಿಮ್ ಬಗ್ಗೆ ಈ ಕನೆಕ್ಷನ್ ಬಗ್ಗೆ ಅನ್ನೋದನ್ನ. ಓಕೆ, ಸೊ ಲೆಟ್ಸ್ ಸಿ. ಅಂಡ್ ಆಲ್ಸೋ ಐ ಡೂ ಫೀಲ್ ದೇರ್ ಇಸ್ ಲಾಟ್ ಆಫ್ ಇನ್ನರ್ ಚೈಲ್ಡ್ ಇಶ್ಯೂಸ್ ಇದೆ ಅಂತ ಈ ವ್ಯಕ್ತಿಗೆ, ಸಮ್ ಇನ್ನರ್ ಇನ್ಸೆಕ್ಯೂರಿಟೀಸ್ ಇರುವಂತದ್ದು. ಅಂಡ್ ನೀವಿಬ್ರು ಕೂಡ ಮಿರರ್ ಮಾಡ್ತಾ ಇದ್ರ ಈ ವ್ಯಕ್ತಿಗೆ ಹೇಗೆ ಸರ್ಟನ್ ಇನ್ನರ್ ಚೈಲ್ಡ್ ಇಶ್ಯೂಸ್ ಇದೆಯೋ ನಿಮ್ಗೂ ಕೂಡ ಸರ್ಟನ್ ಇನ್ನರ್ ಚೈಲ್ಡ್ ಇಶ್ಯೂಸ್ ಇರುವಂತದ್ದು. ಸೊ ಹಾಗಾಗಿ ನೀವಿಬ್ರು ಒಬ್ರಿಗೊಬ್ರಿಗೂ ಒಂಥರ ಆ ಒಂದು ಧೈರ್ಯ ತೋರಿಸ್ತಾ ಇಲ್ಲ ಮುಂದೆ ಬಂದು ಕನ್ಫೆಸ್ ಮಾಡ್ಕೊಳ್ಳೋ ರಿಗಾರ್ಡಿಂಗ್ ಆಗಿರ್ಬೋದು, ಅಥವಾ ಏನೋ ಒಂದು ಅಪಾಲಜೈಸ್ ಮಾಡ್ಕೊಳ್ಳೋ ರಿಗಾರ್ಡಿಂಗ್ ಆಗಿರ್ಬೋದು, ಸಮಥಿಂಗ್. ಓಕೆ, ಬಟ್ ಆ ಕರೇಜ್ ಇನ್ನು ಇಬ್ರು ಒಬ್ರಿಗೊಬ್ರಿಗೆ ತೋರಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ನೀವು ಎಲ್ಲ ಒಂದ್ ಕಡೆ ಒಂಥರ ಗಾರ್ಡೆಡ್ ಅಪ್ ಆಗಿರುವಂತದ್ದು, ತುಂಬಾ ಒಂಥರ ಹೋಲ್ಡ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ, ತುಂಬಾ ಒಂಥರ ಆಸಕ್ತಿ ಇದೆ ಅನ್ನೋ ತರ ತೋರಿಸ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಈ ವ್ಯಕ್ತಿಗೆ ಇದು ರೈಟ್ ಟೈಮ್ ಅಲ್ಲ ಇವಾಗ, ನಾನು ದಿಸ್ ಇಸ್ ನಾಟ್ ದ ರೈಟ್ ನೌ, ಇಟ್ಸ್ ನಾಟ್ ಅ ರೈಟ್ ಟೈಮ್ ಅನ್ನೋ ತರ ಈ ವ್ಯಕ್ತಿಗೆ ಫೀಲ್ ಆಗುವಂತದ್ದು. ಓಕೆ, ಬಟ್ ಎಸ್ ಅಫ್ಕೋರ್ಸ್ ಇಬ್ರು ಕೂಡ ಇಟ್ಸ್ ಅ ಮ್ಯೂಚುವಲ್ ಕನೆಕ್ಷನ್ ಅಂಡ್ ತುಂಬಾನೇ ಇಂಟೆನ್ಸ್ ಫೀಲಿಂಗ್ಸ್ ಇರುವಂತದ್ದು ಎರಡು ಕಡೆನೂ. ಲೆಟ್ಸ್ ಸಿ. ಓಕೆ, ಏಸ್ ಆಫ್ ಕಪ್ಸ್, ಅಗೇನ್ ಏಸ್ ಆಫ್ ಸ್ಪೋರ್ಟ್ಸ್. ಓಕೆ, ಬಾಟಮ್ ಆಫ್ ದ ಡೆಕ್ ಬಂದು ಕೂಡ ವೀಲ್ ಇರುವಂತದ್ದು. ಓಕೆ, ಸೊ ಇಲ್ಲಿ ಏಸ್ ಆಫ್ ಕಪ್ಸ್ ಅಂಡ್ ಏಸ್ ಆಫ್ ಸ್ಪೋರ್ಟ್ಸ್ 2 ಕಾರ್ಡ್ ಕೂಡ ಬಂದಿರುವಂತದ್ದು. ಸೈಮಲ್ಟೇನಿಯಸ್ ಆಗಿ 2 ಏಸ್ ಕಾರ್ಡ್ಸ್ ಬಂದಿದೆ. ಓಕೆ, ಸೊ ಏಸ್ ಆಲ್ವೇಸ್ ಟಾಕ್ಸ್ ಅಬೌಟ್ ನ್ಯೂ ಬಿಗಿನಿಂಗ್. ಓಕೆ, ಈ ವ್ಯಕ್ತಿಗೂ ಎಲ್ಲ ಒಂದ್ ಕಡೆ ನಿಮ್ ಜೊತೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು. ಅವ್ರ ಲೈಫಲ್ಲಿ ಮೇ ಬಿ ಸರ್ಟನ್ ಏರುಪೇರುಗಳು ಇರಬಹುದೇನೋ, ಯಾರೋ ಬಿಟ್ಟು ಹೋಗಿರುವಂತದ್ದು ಅಥವಾ ಒಂದು ಬ್ರೇಕಪ್ ಆಗಿರುವಂತದ್ದು, ಈ ತರ ಏನೋ ನಡೆದಿರುವಂತದ್ದು, ಅಥವಾ ಡಿವೋರ್ಸ್ ಸಮಥಿಂಗ್. ಓಕೆ, ಬಟ್ ಅವ್ರಿಗೆ ನಿಮ್ ಜೊತೆ ಒಂದು ಹೊಸ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇರುವಂತದ್ದು.
ಬಟ್ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಲುಕ್ ಅಟ್ ದ ವೇ ಏಸ್ ಆಫ್ ಸ್ಪೋರ್ಟ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ಯೋಚನೆಗಳು ನಡೀತಾ ಇರುವಂತದ್ದು ಈ ವ್ಯಕ್ತಿಗೆ ನಿಮ್ ಬಗ್ಗೆ. ಈ ಒಂದು ಇಮೇಜ್ ನ ನೋಡಿದ್ರೆ ನಿಮ್ಗೆ ಈ ಲೇಡಿ ತಲೆನಲ್ಲಿ ಹೇಗೆ ಇಲ್ಲಿ ನೋಡಿ ಏನಿದಂತರ ಸ್ಪೈರಲ್ ವೇನಲ್ಲಿ ಅದು ಹೋಗ್ತಾನೆ ಇದೆ ಒಳಗಡೆ. ಅಂಡ್ ಇಲ್ಲೆಲ್ಲ ಏನೇನೋ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇರುವಂತದ್ದು. ಐ ಡೋಂಟ್ ನೋ ನಿಮ್ಗೆ ಇದು ಕಾಣಿಸುತ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ಸಿ ದೇರ್ ಇಸ್ ಲಾಟ್ ಆಫ್ ಕ್ಯಾಲ್ಕುಲೇಷನ್ಸ್ ಇದೆ. ಅಂಡ್ ಆಲ್ಸೋ ಇಲ್ಲಿ ಸ್ಟೇರ್ಸ್ ಏನಿದೆ ಅದೊಂಥರ ಸುಳಿ ತರ ಹೋಗ್ತಾನೆ ಇದೆ. ಸೊ ಈ ವ್ಯಕ್ತಿ ತಲೆನಲ್ಲೂ ಸಾಕಷ್ಟು ಕ್ಯಾಲ್ಕುಲೇಷನ್ಸ್ ನಡೀತಾ ಇರುವಂತದ್ದು, ತುಂಬಾ ಯೋಚನೆಗಳು, ಥಿಂಕಿಂಗ್ ನಡೀತಾ ಇರುವಂತದ್ದು ನಿಮ್ಮ ಬಗ್ಗೆ. ಸೊ ಈ ವ್ಯಕ್ತಿಗೆ ನಾನು ಆಗ್ಲೂ ಕೂಡ ಹೇಳಿದೆ ಅಲ್ವಾ, ಪ್ರತಿಯೊಂದನ್ನು ವೆರಿ ಕ್ಯಾಲ್ಕುಲೇಟಿವ್ ಪರ್ಸನ್. ಒಂದನ್ನು ಕ್ಯಾಲ್ಕುಲೇಟ್ ಮಾಡಿ ಇದು ಸರಿನಾ, ಇದು ತಪ್ಪ, ಈಗ ನಾನು ಈಗ ಮುಂದುವರಿಯಬಹುದಾ, ಹೀಗ್ ಮಾಡಿದ್ರೆ ಹೇಗಿರ್ಬೋದು. ಸೊ ಈ ತರ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಏನ್ ಮಾಡಬಹುದು ಅನ್ನೋದನ್ನ ಅವ್ರಿಗೆ ಸರಿ ಅಂತ ಅನ್ಸಿದ್ರೆ ಮಾತ್ರನೇ ಈ ವ್ಯಕ್ತಿ ಮಾಡುವಂತದ್ದು. ಒಂದು ಹೈಪರ್ನೆಸ್ ಆಗಿರ್ಬೋದು, ಇಂಪಲ್ಸಿವ್ನೆಸ್ ಆಗಿರ್ಬೋದು, ಅದೆಲ್ಲ ಖಂಡಿತವಾಗ್ಲೂ ಈ ವ್ಯಕ್ತಿಯ ಇಟ್ಸ್ ನಾಟ್ ದೇರ್ ಕಪ್ ಆಫ್ ಟೀ. ಓಕೆ, ಸೊ ಖಂಡಿತವಾಗ್ಲೂ ತುಂಬಾ ಯೋಚನೆ ಮಾಡುವಂತದ್ದು, ತುಂಬಾ ಒಂಥರ ಕಾಮ್ ಆಗಿ ವೆರಿ ಮಚ್ ಗ್ರೌಂಡೆಡ್ ಪರ್ಸನ್, ತುಂಬಾ ಮೆಚುರಿಟಿ ಇರುವಂತಹ ವ್ಯಕ್ತಿ. ಅಂಡ್ ಹಾಗಾಗಿ ಯಾವ್ದನ್ನು ಒಂಥರ ತುಂಬಾ ಗಡಿಬಿಡಿ ಮಾಡ್ತಾ ಇಲ್ಲ. ತುಂಬಾ ಯೋಚನೆ ಮಾಡಿ ತುಂಬಾನೇ ಕ್ಯಾಲ್ಕುಲೇಟಿವ್ ವೇನಲ್ಲಿ ಮುಂದುವರಿಬಹುದಾ ಬೇಡವಾ ಏನು ಅನ್ನೋ ತರ ಅವರು ಯೋಚನೆ ಮಾಡಿಕೊಂಡು ರೈಟ್ ನಾವು ದೇ ಆರ್ ಇನ್ ದಿಸ್ ಲೈಕ್ ಲೆಟ್ ಮಿ ಗೋ ವಿತ್ ದ ಫ್ಲೋ ಅನ್ನೋ ತರ. ಓಕೆ, ಸೊ ಹಾಗಾಗಿ ಕನ್ಕ್ಲೂಷನ್ ಹೇಳ್ಬೇಕು ಅಂತಂದ್ರೆ ಅವ್ರ ಸೀಕ್ರೆಟ್ ಫೀಲಿಂಗ್ಸ್ ಏನು, ನಿಮ್ ಬಗ್ಗೆ ಅವ್ರ ಅನ್ಕನ್ಫೆಸ್ಡ್ ಫೀಲಿಂಗ್ಸ್ ಏನು ಅಂತ ಅಂದ್ರೆ ದಿ ಹೋಲ್ ಲಾಟ್ ಆಫ್ ಎಮೋಷನ್ಸ್ ಫಾರ್ ಯು. ಸಿಕ್ಕಾಬಟ್ಟೆ ಎಮೋಷನ್ಸ್ ಇರುವಂತದ್ದು ನಿಮ್ ಮೇಲೆ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ವಾಸ್ ಆಲ್ಸೋ ದೇರ್, ಕ್ವೀನ್ ಆಫ್ ಕಪ್ಸ್ ವಾಸ್ ಆಲ್ಸೋ ದೇರ್, 9 ಆಫ್ ಕಪ್ಸ್ ಕೂಡ ಇತ್ತು. ಸೊ ಹಾಗಾಗಿ ಸಿಕ್ಕಾಬಟ್ಟೆ ಎಮೋಷನ್ಸ್ ಇದೆ, ತುಂಬಾನೇ ಪ್ರೀತಿ ಇರುವಂತದ್ದು. ದೇ ಹ್ಯಾವ್ ಲಾಟ್ ಆಫ್ ಲವ್ ಫಾರ್ ಯು, ಸಿಕ್ಕಾಪಟ್ಟೆ ಪ್ರೀತಿ ಇರುವಂತದ್ದು, ಕಾಳಜಿ ಇರುವಂತದ್ದು. ಬಟ್ ಎಲ್ಲಾನು ಒಂಥರ ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇರೋ ತರ ಪ್ರಯತ್ನ ಪಡ್ತಾ ಇದ್ದಾರೆ. ಅಂಡ್ ಯಾರ ಹತ್ರ ಅದನ್ನ ಹೇಳ್ಕೊಳ್ತಾ ಇಲ್ಲ, ತುಂಬಾ ಒಂಥರ ಅವರಷ್ಟಕ್ಕೆ ಅವ್ರಿಗೆ ಮಾತ್ರ ಇಟ್ಕೊಳ್ತಾ ಇದಾರೆ. ಅಂಡ್ ಎಲ್ಲೋ ಒಂದ್ ಕಡೆ ನಿಮ್ ಹತ್ರನೂ ಕೂಡ ಅದನ್ನ ಏನು ಬಿಟ್ಕೊಡ್ತಾ ಇಲ್ಲ ಅವರು. ಓಕೆ, ಸೊ ಲೆಟ್ಸ್ ಸಿ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಲೆಟ್ಸ್ ಸಿ ವಾಟ್ ಇಸ್ ದ ಗೈಡೆನ್ಸ್ ಅನ್ನೋದನ್ನ. Yes, please tell me. And viewers gain guidance there regarding this connection. Angels, please guide me. I'm fine. Somewhere I'm finding 2 of cups again and again. Okay, so I'll not take it. Let's see. In guidance there, angels. In guidance there. Just the guidance. Hermit. Okay. ಸಿ ಹರ್ಮಿಟ್ ಇರೋದ್ರಿಂದ ಡೆಫಿನೆಟ್ ಆಗಿ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವು ಇವಾಗ ಒಂದು ಐಸೋಲೇಷನ್ ಮೋಡ್ಗೆ ಹೋಗ್ಬೇಕಾಗಿರೋ ಅವಶ್ಯಕತೆ ಇದೆ. ಐಸೋಲೇಷನ್ ಅಂತ ಅಂದ್ರೆ ಸ್ವಲ್ಪ ಒಂದು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳುವಂತ ನೆಸೆಸಿಟಿ ಇರುವಂತದ್ದು. ಸ್ವಲ್ಪ ಒಂಟಿಯಾಗಿ ಕೂತ್ಕೊಳ್ಳಿ. ನಿಮ್ಮೊಟ್ಟಿಗೆ ನೀವು ಹೆಚ್ಚು ಟೈಮ್ ಕೊಡ್ತಾ ಇಲ್ಲ ಇವಾಗ. ಯಾವಾಗ್ಲೂ ಏನೋ ಒಂದು ಕಾನ್ಸ್ಟೆಂಟ್ ಆಗಿ ನಿಮ್ ಸುತ್ತ ಸಮ್ ನೆಗೆಟಿವ್ ಎನರ್ಜಿ, ಸಮ್ ನೆಗೆಟಿವ್ ಪೀಪಲ್ ಇರುವಂತದ್ದು, ಅಥವಾ ಏನೋ ಒಂದು ಸಿಚುವೇಶನ್ ನಲ್ಲಿ ನೀವು ಒಂಥರ ಡೀಲ್ ಮಾಡ್ತಾ ಇರುವಂತದ್ದು ಇರಬಹುದು. ರೈಟ್ ನಾವು ನಿಮ್ಗೆ ಇವಾಗ ಒಂದು ಸ್ವಲ್ಪ ಒಬ್ಬರೇ ಕೂತ್ಕೊಂಡು ಏನಾಗ್ತಾ ಇದೆ ನನ್ನ ಲೈಫಲ್ಲಿ, ಯಾವ ಪ್ಯಾಟರ್ನ್ಸ್ ಅಲ್ಲಿ ನಾನು ಸ್ಟಕ್ ಆಗಿದ್ದೀನಿ ಅದನ್ನ ನೀವು ಯೋಚನೆ ಮಾಡುವಂತ ಒಂದು ಅವಶ್ಯಕತೆ ಇರುವಂತದ್ದು. ಸೊ ಹಾಗಾಗಿ ನಾನು ಹೇಳಿದೆ, ನಿಮ್ಮ ಸ್ವಯಂ ವಿಮರ್ಶೆನ ನೀವು ಮಾಡ್ಕೊಳ್ಬೇಕು, ಅಂದ್ರೆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಬೇಕು. ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನನ್ನ ಬಿಹೇವಿಯರ್ಸ್ ಅಲ್ಲಿ ಎಲ್ಲಿ ರಾಂಗ್ ಆಗಿದೆ, ನನ್ನ ಬಿಹೇವಿಯರ್ಸ್ ಅಲ್ಲಿ ನಾನು ಹೇಗೆ ಚೇಂಜ್ ಮಾಡ್ಕೊಳ್ಬಹುದು, ನನ್ನ ಪ್ಯಾಟರ್ನ್ಸ್ ನಾನು ಹೇಗೆ ಬ್ರೇಕ್ ಮಾಡ್ಕೊಳ್ಬಹುದು, ಇದ್ರ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡುವಂತ ಒಂದು ಅವಶ್ಯಕತೆ ಇವಾಗ ಇರುವಂತದ್ದು. ಬಿಕಾಸ್ ಹರ್ಮಿಟ್ ಕಾರ್ಡ್ ಇರೋದ್ರಿಂದ somewhere I do feel okay, it's very intense connections. And also ಇಲ್ಲಿ ಏಸ್ ಆಫ್ ವಾಂಡ್ಸ್ ಕೂಡ ಬಂದಿದೆ. ಹರ್ಮಿಟ್ ಅಲಾಂಗ್ ವಿತ್ ದಟ್ ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ಇಟ್ಸ್ ವೆರಿ ಇಂಟೆನ್ಸ್ ಕನೆಕ್ಷನ್. ಅಂಡ್ ಇದೇನೋ ಒಂದು ಕಲಿಸ್ಲಿಕ್ಕೆ ಕೂಡ ಬಂದಿರುವಂತದ್ದು ನಿಮ್ ಲೈಫಲ್ಲಿ. ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ, ಯಾವುದೇ ಒಂದು ಕನೆಕ್ಷನ್ ಆಗ್ಲಿ ನಮ್ಮ ಲೈಫಲ್ಲಿ ಸುಮ್ಮನೆ ಏನು ಕಾರಣ ಇಲ್ಲದೆ ಬರೋದಿಲ್ಲ. ಸೊ ಏನೋ ಒಂದು ಲೆಸನ್ ನ ಕಲಿಯುವಂತ ಅವಶ್ಯಕತೆ ಇರುತ್ತೆ. ಸೊ ಇದು ಎಲ್ಲೋ ಒಂದ್ ಕಡೆ ನಿಮ್ಗೆ ಏನೋ ಒಂದು ನಿಮ್ಮ ಓಲ್ಡ್ ಪ್ಯಾಟರ್ನ್ಸ್ ನ ಅಥವಾ ಸರ್ಟನ್ ಇನ್ನರ್ ಚೈಲ್ಡ್ ಇಶ್ಯೂಸ್ ಏನಿದೆ ಅದನ್ನ ಬ್ರೇಕ್ ಮಾಡೋ ಒಂದು ಲೆಸನ್ ನ ನಿಮ್ಗೆ ಕಲಿಸ್ತಾ ಇರುವಂತದ್ದು ಇರಬಹುದು. ಓಕೆ, ಸೊ ಹಾಗಾಗಿ ನಾನು ಆಗ್ಲೂ ಕೂಡ ಹೇಳ್ದಂಗೆ ದಯವಿಟ್ಟು ನಿಮ್ಮೊಟ್ಟಿಗೆ ನೀವು ಸ್ವಲ್ಪ ಟೈಮ್ ಕೊಟ್ಕೊಳ್ಳಿ, ನಿಮ್ಮ ಜೊತೆ ನೀವು ಹೆಚ್ಚು ಕಾಲನ ಕಳೆಯುವಂತ ಒಂದು ಪ್ರಯತ್ನ ಮಾಡಿ. ಅಂಡ್ ಹರ್ಮಿಟ್ ಇರೋದ್ರಿಂದ ಡೆಫಿನೆಟ್ ಆಗಿ ಒಂಥರ ಎಲ್ಲಿವರೆಗೂ ನೀವು ಈ ಒಂದು ನಿಮ್ಮ ಪ್ಯಾಟರ್ನ್ಸ್ ನ ಬ್ರೇಕ್ ಮಾಡೋದಿಲ್ಲ, ಎಲ್ಲಿವರೆಗೂ ಆ ಸ್ಪಿರಿಚುವಲ್ ಗ್ರೋತ್ ಮೇಲೆ ನೀವು ಫೋಕಸ್ ಮಾಡೋದಿಲ್ಲ, ಅಲ್ಲಿವರೆಗೂ ಈ ವ್ಯಕ್ತಿ ಒಟ್ಟಿಗೆ ಆ ಒಂದು ಯೂನಿಯನ್ ಆಗಿರ್ಬೋದು, ಒಂದು ಸ್ಟೆಬಿಲಿಟಿ ಆಗಿರ್ಬೋದು, ಇಟ್ಸ್ ನಾಟ್ ಪಾಸಿಬಲ್. ಓಕೆ, ಸೊ ಬಟ್ ಇಟ್ಸ್ ಅ ವೆರಿ ಡಿವೈನ್ ಕನೆಕ್ಷನ್, ವೆರಿ ಇಂಟೆನ್ಸ್ ಕನೆಕ್ಷನ್, ಸಮ್ ಲೆವೆಲ್ ಆಫ್ ಒಂಥರ ಹೈಯರ್ ಸ್ಪಿರಿಚುವಲ್ ಕನೆಕ್ಷನ್ ಕೂಡ ಆಗಿರೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನ ಇದು ನಿಮ್ಮ ಒಂದು ಲೈಫ್ ಅಲ್ಲಿ ತರುವಂತದ್ದು. ಹಾಗಾಗಿ ಅಕ್ಸೆಪ್ಟ್ ದ ಚೇಂಜ್. ಅಂಡ್ ಎಲ್ಲಿ ನೀವು ಏನು ಬದಲಾಯಿಸ್ಕೊಳ್ಬಹುದು ನಿಮ್ಮ ಬಿಹೇವಿಯರ್ ಅಲ್ಲಿ ಆಗಿರ್ಬೋದು, ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ಸ್ ಅಲ್ಲಿ ಆಗಿರ್ಬೋದು. ಅಗೇನ್ ಐ ಆಮ್ ಗೆಟಿಂಗ್ ದಟ್ ವರ್ಡ್ ಪ್ಯಾಟರ್ನ್. ಓಕೆ, ಸಮಥಿಂಗ್ ರಿಲೇಟೆಡ್ ಟು ಯುವರ್ ಪ್ಯಾಟರ್ನ್. ಎಲ್ಲೋ ಒಂದ್ ಕಡೆ ನೀವು ಒಂಥರ ತುಂಬಾ ಓಲ್ಡ್ ಥಿಂಕಿಂಗ್ ಪ್ರೋಸೆಸ್ ಏನಿದೆ ಅದರಲ್ಲಿ ತುಂಬಾ ಸ್ಟಕ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ.
ಸೊ ಹಾಗಾಗಿ ಅದನ್ನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇವಾಗ ಇರುವಂತದ್ದು. ಸಮ್ವೇರ್ ಗೋ ಟುವರ್ಡ್ಸ್ ಹೀಲಿಂಗ್. ಓಕೆ, ಹೀಲಿಂಗ್ ಇಸ್ ಆಲ್ಸೋ ಸಮಥಿಂಗ್ ಐ ಆಮ್ ಹಿಯರಿಂಗ್ ಅಗೇನ್ ಅಂಡ್ ಅಗೇನ್. ಸಮ್ ಹೀಲಿಂಗ್ ಕಡೆಗೆ ಹೋಗಿ ಹೀಲಿಂಗ್ ಜರ್ನಿನ ಮಾಡಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನನ ಮಾಡಿ. ಖಂಡಿತವಾಗ್ಲೂ ಎಲ್ಲಾನು ನೀವು ಒಂದು ಹಂತಕ್ಕೆ ಬಂದಾಗ ಈ ಕನೆಕ್ಷನ್ ತಂತಾನೆ ನಿಮ್ ಲೈಫ್ಗೆ ಬರುವಂತದ್ದು ಇಫ್ ಇಟ್ಸ್ ಮೆಂಟ್ ಟು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗ್ ಇಷ್ಟ ಆಗಿತ್ತು. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ಇವತ್ತಿನ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಅಂಡ್ ಆಲ್ಸೋ ಪರ್ಸನಲ್ ರೀಡಿಂಗ್ಸ್ಗೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನ ರೆಫರ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಅಂಡ್ ಎಸ್, ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್ ಅಂಡ್ ಗುಡ್ ಬೈ.